ಸರ್ ನಮಸ್ತೆ. ಸರ್ ನಮಸ್ಕಾರ. ದಯವಿಟ್ಟು ಕ್ಷಮೆ ಇರಲಿ, ಇವತ್ತು ತಡ ಆಯ್ತು. ಇಲ್ಲ ಇಲ್ಲ ಏನಿಲ್ಲ. ಮಂಗಳದೊಂದಿಗೆ ಆರಂಭ ಮಾಡೋಣ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಶ್ಚಿತ ವೈದ್ಯಕೇನ ಯೋಪಾಕರೋತ್ತಮಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ನಿನ್ನೆ ಚರ್ಚೆಯಲ್ಲಿ ಸರ್ 17ನೇ ಶ್ಲೋಕ ವಿತರ್ಕ ವಿಚಾರಾನಂದಾಸ್ಮಿತ ರೂಪಾನುಗುಣಾತ್ ಸಂಪ್ರಜ್ಞಾತಃ ಎಂಬ ಸೂತ್ರವನ್ನು ಚರ್ಚೆ ಮಾಡಿದ್ವಿ. ಈಗ ಅದರ ಮುಂದಿನ ಭಾಗ ವಿರಾಮ ಪ್ರತ್ಯಭ್ಯಾಸ ಪೂರ್ವ ಸಂಸ್ಕಾರ ಶೇಷೋನ್ಯಃ. अथ असंप्रज्ञातः समाधि किमुपायः किं स्वभावो वा विराम प्रत्याभ्यास पूर्वः संस्कार शेषः अन्यः. ಇನ್ನು ಸಂಪ್ರಜ್ಞಾತ ಸಮಾಧಿಯನ್ನು ಹೇಳಿದ ನಂತರ ಅಸಂಪ್ರಜ್ಞಾತ ಸಮಾಧಿಯ ಸ್ವರೂಪ ಲಕ್ಷಣಗಳನ್ನು ಹೇಳ್ತಾ ಇದ್ದಾರೆ. ಸರ್ವವೃತ್ತಿ ಪ್ರತ್ಯಯ ಓದ್ತೀರಾ ಸರ್? ಸರ್ವವೃತ್ತಿ ಪ್ರತ್ಯಯ ಸಮಯೇ ಸಂಸ್ಕಾರಶೇಷೋ ನಿರೋಧಶ್ಚಿತ್ತಸ್ಯ समाधिः असंप्रज्ञातः तस्य परं वैराग्यमुपायः सालम्बनो ह्यः अभ्यास सालम्बनो हि अभ्यासस्तत्साधनाय न कल्पित इति विरामप्रत्ययो निर्वस्तुक आलम्बनी क्रियते स चार्थ शून्यः तदभ्यासपूर्वकं चित्तं निरालम्बनम् अभावप्राप्तमिव भवतीत्येष निर्बीजः समाधिः असंप्रज्ञातः. ಇಲ್ಲಿ ಸಂಪ್ರಜ್ಞಾತ ಸಮಾಧಿಯಲ್ಲಿ ಆಲಂಬನೆ ಇರುತ್ತೆ. ಯಾವುದಾದ್ರೂ ಒಂದು ವಸ್ತುವಿನ ಆಲಂಬನೆಯನ್ನ ಆಶ್ರಯಿಸಿ ಮನಸ್ಸು ಅಲ್ಲಿ ನಿಂತ್ಕೊಳ್ತಾ ಹೋಗುತ್ತೆ. ಬಾಹ್ಯ ವಸ್ತುವಿನ ಆಲಂಬನೆ ಆಗ್ಬೋದು, ಅಥವಾ ಇಂದ್ರಿಯಗಳ ಆಲಂಬನೆ, ಕೊನೆಗೆ ಬುದ್ಧಿವೃತ್ತಿಯ ಆಲಂಬನೆ, ಈ ರೀತಿ ಒಂದಲ್ಲ ಒಂದು ವಸ್ತುವಿನ ಆಲಂಬನೆಯನ್ನ ಸಂಪ್ರಜ್ಞಾತ ಸಮಾಧಿಯಲ್ಲಿ ನಾವು ನೋಡ್ತೇವೆ. ಇಲ್ಲಿ ವಿರಾಮ ಪ್ರತ್ಯಯ ಅಭ್ಯಾಸ ಪೂರ್ವ, ಈ ಆಲಂಬನೆ ಇಲ್ಲದೆ ಇದು ಯಾವುದೇ ಪ್ರತ್ಯಯವನ್ನ ಆಶ್ರಯಿಸಿ ನಿಲ್ಲುವುದಿಲ್ಲ, ಯಾವುದೇ ಜ್ಞಾನವನ್ನ ಆಶ್ರಯಿಸಿ ನಿಲ್ಲದೆ ಸಂಸ್ಕಾರ ಶೇಷ ಅನ್ಯ, ಇದು ಸಂಸ್ಕಾರವನ್ನು ಮಾತ್ರ ಒಳಗೊಂಡಿರ್ತದೆ. ಅಂದ್ರೆ ಅನುಭವಾತ್ಮಕವಾದಂತಹ ಜ್ಞಾನ ಇಲ್ಲಿ ಉಂಟಾಗುವುದಿಲ್ಲ. ಕರ್ಮ ಸಂಸ್ಕಾರಗಳೇನು ಹಿಂದೆ ಆಗಿದೆಯೋ ಆ ಸಂಸ್ಕಾರಗಳನ್ನ ಮಾತ್ರ ಅದು ಹೊಂದಿರ್ತದೆ. ಅದರಲ್ಲಿ ವಿಶೇಷವಾಗಿ ಇದು ಪ್ರಾರಬ್ಧ ಕರ್ಮ ಸಂಸ್ಕಾರವನ್ನು ಹೊಂದಿರ್ತದೆ. ಉಳಿದಂತಹ ಕರ್ಮ ಸಂಸ್ಕಾರಗಳು ಇಲ್ಲಿ ಇರುವುದಿಲ್ಲ. ಇದು ಇದರ ಸ್ಥೂಲವಾದಂತಹ ಅರ್ಥ. ಸರ್ವವೃತ್ತಿ ಪ್ರತ್ಯಸ್ತಮಯೇ ಸಂಸ್ಕಾರಶೇಷಃ ನಿರೋಧಃ ಚಿತ್ತಸ್ಯ ಸಮಾಧಿಃ ಅಸಂಪ್ರಜ್ಞಾತಃ. ಎಲ್ಲ ವೃತ್ತಿಗಳು ಉಪಶಮನ ಆದ್ಮೇಲೆ ಅಥವಾ ನಿರುದ್ಧ ಆದ್ಮೇಲೆ ಸರ್ವವೃತ್ತಿ ಪ್ರತ್ಯಸ್ತಮಯ ನಿರೋಧ, ಈ ಎಲ್ಲ ವೃತ್ತಿಗಳು ನಿರೋಧವಾದ್ಮೇಲೆ ಸಂಸ್ಕಾರ ಶೇಷ, ಸಂಸ್ಕಾರ ಮಾತ್ರದಿಂದ ಸಂಸ್ಕಾರ ವೃತ್ತಿಗಳು ಮಾತ್ರ ಉಳ್ಕೊಂಡಿರುವಾಗ ನಿರೋಧ ಚಿತ್ತಸ್ಯ ಸಮಾಧಿ ಅಸಂಪ್ರಜ್ಞಾತಃ, ಅಂತಹ ಸಮಾಧಿಯನ್ನ, ಚಿತ್ತದ ಅವಸ್ಥೆಯನ್ನ ಅಸಂಪ್ರಜ್ಞಾತ ಸಮಾಧಿ ಎಂಬುದಾಗಿ ಹೇಳಿದ್ದಾರೆ.
ಸೊ ಇಲ್ಲಿ ಸಂಪ್ರಜ್ಞಾತ ಸಮಾಧಿ ಮತ್ತು ಅಸಂಪ್ರಜ್ಞಾತ ಸಮಾಧಿಯ ಪ್ರಮುಖ ಭೇದ ಇದು. ಸಂಪ್ರಜ್ಞಾತ ಸಮಾಧಿಯಲ್ಲಿ ಆಲಂಬನೆ ಇರುತ್ತೆ, ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಆಲಂಬನೆ ಇರುವುದಿಲ್ಲ. ಇಷ್ಟು ಮಾತ್ರ ಪ್ರಮುಖವಾದಂತಹ ಭೇದ. ತಸ್ಯ ಪರಂ ವೈರಾಗ್ಯಮುಪಾಯಃ. ಇದು ಎರಡನೇ ಭೇದ. ಸಂಪ್ರಜ್ಞಾತ ಸಮಾಧಿಯಲ್ಲಿ ಅಪರ ವೈರಾಗ್ಯವು ಕಾರಣವಾಗಿರ್ತದೆ, ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಪರವೈರಾಗ್ಯವು ಕಾರಣವಾಗಿರ್ತದೆ. ಪರವೈರಾಗ್ಯದಿಂದ ಈ ಅಸಂಪ್ರಜ್ಞಾತ ಸಮಾಧಿ ಉಂಟಾಗ್ತದೆ. ಇದು ಎರಡನೆಯ ಭೇದವಾಗಿ ನಾವು ಪರಿಗಣಿಸಬಹುದು. ಸಾಲಂಬನೋ ಈ ಅಭ್ಯಾಸ ತತ್ ಸಾಧನಾಯ ನ ಕಲ್ಪಿತಃ ಇತಿ ವಿರಾಮ ಪ್ರತ್ಯಯಃ ನಿರ್ವಸ್ತುಕಃ ಆಲಂಬನೀಕ್ರಿಯತೆ. ಇಲ್ಲಿ ವೃತ್ತಿಗಳ ಸಂಪೂರ್ಣ ಅಭಾವ ಇರುವಂತಹ ಈ ಸ್ಥಿತಿಯಲ್ಲಿ ನಿರ್ವಸ್ತುಕಃ ಆಲಂಬನೀಕ್ರಿಯತೆ. ಹೇಗೆ ಈಗ ಗಾಳಿಗೆ ಆಲಂಬನೆ ಯಾವುದು ಬೇಕಾಗುವುದಿಲ್ಲ. ಅಮೂರ್ತವಾದಂತಹ ವಸ್ತುವಿಗೆ ಆಲಂಬನ ಬೇಕಾಗುವುದಿಲ್ಲ, ಮೂರ್ತ ವಸ್ತುವಿಗೆ ಆಲಂಬನ ಬೇಕಾಗುತ್ತೆ. ಈಗ ಒಂದು ಪುಸ್ತಕ ಅದು ನಿರಾಧಾರವಾಗಿ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಆಲಂಬನ ಬೇಕು. ಆದ್ರೆ ಅಮೂರ್ತವಾದಂತಹ ಗಾಳಿ, ಆಕಾಶ, ಇದಕ್ಕೆ ಆಲಂಬನ ಬೇಡ. ಅದೇ ಥರನೇ ಇಲ್ಲೂ ಕೂಡ ಮನಸ್ಸು ಸ್ಥೂಲವಾದಂತಹ ಆಲಂಬನವನ್ನ ಅಪೇಕ್ಷೆ ಪಟ್ಟಾಗ ಅದು ಸಂಪ್ರಜ್ಞಾತ ಸಮಾಧಿಯು, ಯಾವುದೇ ಆಲಂಬನವನ್ನ ಅಪೇಕ್ಷೆ ಪಡದೇ ಇದ್ದಂತಹ ಸಂದರ್ಭದಲ್ಲಿ ಅದು ಅಸಂಪ್ರಜ್ಞಾತ ಸಮಾಧಿಯು ಆಗುತ್ತೆ. ಸಾಲಂಬನೋ ಹಿ ಅಭ್ಯಾಸ ತತ್ ಸಾಧನಾಯ ನ ಕಲ್ಪಿತಃ ಇತಿ ವಿರಾಮ ಪ್ರತ್ಯಯಃ ನಿರ್ವಸ್ತುಕಃ ಆಲಂಬನೀಕ್ರಿಯತೆ. ಇಲ್ಲಿ ವಸ್ತುರಹಿತವಾದಂತಹ ಆಲಂಬನೆಯನ್ನ ನಾವು ಗಮನಿಸಬೇಕು. ಸಚ ಅರ್ಥಶೂನ್ಯ. ಈ ಆಲಂಬನೆಯು ಯಾವುದೇ ವಸ್ತುವನ್ನ ಆಶ್ರಯಿಸಿ ಇರುವುದಿಲ್ಲ. ನಿರಾಲಂಬನೆಯನ್ನೇ ಇನ್ನೊಂದು ಪ್ರಕಾರವಾಗಿ ಹೇಳ್ತಾ ಇದ್ದಾರೆ. ತದ್ ಅಭ್ಯಾಸಪೂರ್ವಕಂ ಚಿತ್ತಂ ನಿರಾಲಂಬನಂ ಅಭಾವ ಪ್ರಾಪ್ತಂ ಇವ ಭವತಿ ಇತಿ ಏಷಃ ನಿರ್ಬೀಜಃ ಸಮಾಧಿ ಅಸಂಪ್ರಜ್ಞಾತಃ. ಇನ್ನು ತತ್ ಅಭ್ಯಾಸಪೂರ್ವಕಂ, ಈ ನಿರಾಲಂಬನ ಸ್ಥಿತಿ ಹೇಗೆ ಸಾಧ್ಯ ಆಗ್ತದೆ ಅಂದ್ರೆ ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ ನಿರೋಧ ಅಂತ ಹೇಳ್ತಾರಲ್ಲ, ಆ ನಿರೋಧ ಅಭ್ಯಾಸ ವೈರಾಗ್ಯಗಳ ಅಭಾವದಿಂದ, ಆ ಅಭ್ಯಾಸ ವೈರಾಗ್ಯಗಳ ಪ್ರಭಾವದಿಂದ ವೃತ್ಯಭಾವ ಸ್ಥಿತಿಯನ್ನ ಪಡೆದುಕೊಳ್ಳುತ್ತೆ ಮನಸ್ಸು. ತದ್ ಅಭ್ಯಾಸ ಪೂರ್ವಕಂ ಚಿತ್ತಂ ನಿರಾಲಂಬನಂ ಅಭಾವ ಪ್ರಾಪ್ತಂ ಇವ. ಈ ನಿರುದ್ಧಾವಸ್ಥೆಯಲ್ಲಿ ಅಭಾವದ ಒಂದು ಸರಿ ಸಮಾನಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಹೇಗೆ ಅಭಾವವು ಯಾವುದೇ ಆಲಂಬನೆಯನ್ನ ಆಶ್ರಯಿಸಿರುವುದಕ್ಕೋ ಅದೇ ರೀತಿ ಈ ನಿರುದ್ಧಾವಸ್ಥೆಯಲ್ಲಿಯೂ ಕೂಡ ಆಲಂಬನೆಯ ಅಪೇಕ್ಷೆ ಇರುವುದಿಲ್ಲ. ಅಭಾವ ಪ್ರಾಪ್ತಂ ಇವ ಭವತಿ ಇತಿ ಏಷಃ ನಿರ್ಬೀಜ ಸಮಾಧಿ ಅಸಂಪ್ರಜ್ಞಾತಃ. ಇದು ಅಭಾವವನ್ನ ಆಶ್ರಯಿಸಿರೋದ್ರಿಂದ ಇದು ನಿರ್ಬೀಜ ಸಮಾಧಿ ಅಂತ ಕರೆಸ್ಕೊಳ್ತಿರ್ತದೆ. ಯಾಕಂದ್ರೆ ಇಲ್ಲಿ ಕ್ಲೇಶ ಕರ್ಮಾದಿಗಳ ಪ್ರಭಾವ ಇರುವುದಿಲ್ಲ. ಈ ಕ್ಲೇಶ ಕರ್ಮಗಳ ಪ್ರಭಾವ ಇಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ಜನನ ಮರಣದ ಚಕ್ರ ನಿರಂತರವಾಗಿ ಉಂಟಾಗ್ತಾ ಇರ್ತದೆ. ಈ ಅಸಂಪ್ರಜ್ಞಾತ ಸಮಾಧಿಯ ಪಡೆದಂತವನಿಗೆ ಕ್ಲೇಶ ಕರ್ಮಗಳ ನಾಶ ಆಗೋಗಿರ್ತದೆ, ಆದರೆ ಸಂಸ್ಕಾರ ಮಾತ್ರ ಉಳ್ಕೊಳ್ಳುತ್ತೆ. ಸಂಸ್ಕಾರ ಅನ್ನೋ ಶಬ್ದದಿಂದ ಇಲ್ಲಿ ನಾವು ಅರ್ಥೈಸ್ಕೊಳ್ಬೇಕಾದದ್ದು ಕರ್ಮಬಂಧ. ಅಂದ್ರೆ ಪ್ರಾರಬ್ಧ ಕರ್ಮಬಂಧವು ಅವನಿಗೆ ಈ ಜನ್ಮದಲ್ಲಿ ಅನುಭವಿಸಬೇಕಾದಂತಹ ಪ್ರಾರಬ್ಧ ಕರ್ಮವು ಅದು ಅವನಿಗೆ ಇದ್ದೇ ಇರ್ತದೆ. ಆದ್ದರಿಂದಲೇ ಜ್ಞಾನೋದಯ ಆದ್ಮೇಲೂ ಕೂಡ ಅವನು ಮುಕ್ತ ಇಶುವತ್, ಹೇಗೆ ಬಿಟ್ಟಂತಹ ಬಾಣವು ಎಲ್ಲಿಯವರೆಗೆ ತನ್ನ ಸಾಮರ್ಥ್ಯವನ್ನು ಹೊಂದಿರ್ತದೋ ಅಲ್ಲಿಯವರೆಗೆ ವೇಗವಾಗಿ ಹೋಗ್ತಾ ಇರುತ್ತೆ.
ಆ ಬಾಣದ ಶಕ್ತಿ ಮುಗಿದು ಹೋಗುವವರೆಗೆ ಅದು ಹೋಗುತ್ತೆ, ಮುಗಿದು ಹೋದ್ಮೇಲೆ ತಾನೇ ಬಿದ್ದು ಹೋಗ್ತದೆ. ಅದೇ ರೀತಿ ಇವನಿಗೆ ಜ್ಞಾನೋದಯ ಆದ್ಮೇಲೂ ಕೂಡ ಅವನ ಪ್ರಾರಬ್ಧ ಕರ್ಮದ ಉಪಸ್ಥಿತಿಯಿಂದ ಅವನು ಕಿಂಚಿತ್ ಕಾಲ ಮುಂದುವರಿತಾ ಇರ್ತಾನೆ. ಪ್ರಾರಬ್ಧ ಕರ್ಮವು ಎಲ್ಲಿಗೆ ಮುಗಿಯುತ್ತದೋ ಅಲ್ಲಿಗೆ ಅವನ ದೇಹ ಅವಸಾನ ಆಗುತ್ತೆ, ಅವನು ಮುಕ್ತನಾಗ್ತಾನೆ. ಸೊ ಇಲ್ಲಿ ನಿರ್ಬೀಜ ಸಮಾಧಿ ಏವ ಅಸಂಪ್ರಜ್ಞಾತ. ಬೀಜ ಶಬ್ದಕ್ಕೆ ಕ್ಲೇಶ ಕರ್ಮಾದಿ ವಿಷಯಗಳು ಇವನಿಗೆ ಉಂಟಾಗಿರುವುದಿಲ್ಲ. ಅಂದ್ರೆ ಅಸಂಪ್ರಜ್ಞಾತ ಸಮಾಧಿಯಿಂದ ಮತ್ತೆ ಅವನು ಲೌಕಿಕ ಜೀವನಕ್ಕೆ ಮರಳುವ ಪ್ರಮೇಯವೇ ಇರುವುದಿಲ್ಲ. ಇವಿಷ್ಟು ವಿಚಾರವನ್ನ ನಾವು ಅಸಂಪ್ರಜ್ಞಾತ ಸಮಾಧಿಯ ಬಗ್ಗೆ ತಿಳ್ತೇವೆ. ವಿರಾಮ ಪ್ರತ್ಯಾಭ್ಯಾಸ ಪೂರ್ವ ಸಂಸ್ಕಾರ ಶೇಷ ಅನ್ಯಃ. ಅನ್ಯಃ ನಾಮ ಏತಸ್ಮಾತ್ ಪೂರ್ವೋಕ್ತಾದ್ ಅನ್ಯಃ. ಮುಂದೆ ಸಂಪ್ರಜ್ಞಾತವನ್ನು ಹೇಳಬಲ್ಲ, ಅದಕ್ಕಿಂತ ಭಿನ್ನವಾದದ್ದು ಅಸಂಪ್ರಜ್ಞಾತ ಅಂತ ಹೇಳಿ ಅನಿಸ್ತದೆ. ಸರ್ ಮುಂದಿದ್ದು 19ನೇ ಸೂತ್ರ. ಭವಪ್ರತ್ಯಯೋ ವಿದೇಹ ಪ್ರಕೃತಿಲಯಾನಾಂ ಸಖಲು ಅಯಂ ದ್ವಿವಿಧಃ ಉಪಾಯ ಪ್ರತ್ಯಯಃ ಭವಪ್ರತ್ಯಯಶ್ಚ ತತ್ರ ಉಪಾಯ ಪ್ರತ್ಯಯೋ ಯೋಗಿನಾಂ ಭವತಿ. ಇಲ್ಲಿ ಭವಪ್ರತ್ಯಯ ಮತ್ತು ಉಪಾಯ ಪ್ರತ್ಯಯ ಅಂತ ಹೇಳಿ ಎರಡು ರೀತಿಯ ಜ್ಞಾನವನ್ನ ಹೇಳ್ತಾ ಇದ್ದಾರೆ. ಸಹ ಖಲು ದ್ವಿವಿಧಃ ಉಪಾಯ ಪ್ರತ್ಯಯ ಭವಪ್ರತ್ಯಯಶ್ಚ. ಎರಡು ಪ್ರತ್ಯಯಗಳು, ಪ್ರತ್ಯಯ ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ಈ ಎರಡು ವಿಧವಾದಂತಹ ನಿರ್ಬೀಜ ಸಮಾಧಿಯ ಪರಿಜ್ಞಾನ ಉಂಟಾಗ್ತದೆ. ಯಾವುದು? ತತ್ರ ಉಪಾಯ ಪ್ರತ್ಯಯ ಯೋಗಿನಾಂ ಭವತಿ. ಯೋಗ ಸಾಧಕರಿಗೆ ಈ ಉಪಾಯ ಪ್ರತ್ಯಯವು ಸಿದ್ಧಿಸುತ್ತೆ ಅಂತ ಹೇಳಿ ಅದರ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದಾರೆ. ಭವ ಪ್ರತ್ಯಯೋ ವಿದೇಹ ಪ್ರಕೃತಿಲಯಾನಾಂ. ಸರ್ ಸರಿ. ಪ್ರತ್ಯಯ ಅಂದ್ರೆ ಜ್ಞಾನ ಅಲ್ಲ? ಪ್ರತ್ಯಯ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ಯಾವ ಜ್ಞಾನ ಅಂತ ಇಲ್ಲಿ ಅವನಿಗೆ ಉಂಟಾಗುವಂತಹ ಜ್ಞಾನ ಆ ಸಮಾಧಿ ಅವಸ್ಥೆಯಲ್ಲಿ, ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಅವನಿಗೆ ಉಂಟಾಗುವಂತಹ ಜ್ಞಾನ. ಅಂದ್ರೆ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಮುಂದೆ ಈ ರೀತಿಯ ಎರಡು ವಿಷಯಗಳು ಉಂಟಾಗ್ತವೆ. ಒಂದು ಭವಪ್ರತ್ಯಯ, ಇನ್ನೊಂದು ಉಪಾಯ ಪ್ರತ್ಯಯ ಅಂತ ಹೇಳಿ. ಭವಪ್ರತ್ಯಯೋ ವಿದೇಹ ಪ್ರಕೃತಿಲಯಾನಾಂ ವಿದೇಹಾನಾಂ ದೇವಾನಾಂ ಭವಪ್ರತ್ಯಯಃ ದೇಹಿ ಸ್ವಸಂಸ್ಕಾರ ಮಾತ್ರೋಪಯೋಗೇನ ಚಿತ್ತೇನ ಕೈವಲ್ಯ ಪದಂ ಇವ ಅನುಭವಂತಃ ಸ್ವಸಂಸ್ಕಾರ ವಿಪಾಕಂ ತಥಾ ಜಾತೀಯಕಂ ಅಧಿವಾಹಯಂತಿ तथा प्रकृतिलयाः साधिकारे चेतसि प्रकृतिलीने कैवल्यपदमिवानुभवन्ति यावन्न पुनरावर्तते अधिकारवश चित्तमिति. ಈ ಭವಪ್ರತ್ಯಯವು ಯಾರಿಗುಂಟಾಗ್ತದೆ? ವಿದೇಹಾನಾಂ ದೇವಾನಾಂ ಭವಪ್ರತ್ಯಯಃ. ವಿದೇಹಾನ, ಯಾರಿಗೆ ದೇಹವಿಲ್ಲವೋ, ದೇಹ ಅಂದ್ರೆ ಈ ಪಾಂಚಭೌತಿಕವಾದಂತಹ ದೇಹ, ಈ ಮಾನವ ಶರೀರ ಇದೆಯೋ ಅದು ಯಾರಿಗಿಲ್ಲವೋ ಅಂಥವರಿಗೆ ಭವಪ್ರತ್ಯಯ ದೇವಾನಾಂ ಭವತಿ. ಸರಿ, ವಿದೇಹಾನಾಂ ದೇವಾನಾಂ ಭವಪ್ರತ್ಯಯೋ ಭವತಿ. ಅವರು ದೇಹರಹಿತವಾದಂತಹ ದೇವತಾ ಸ್ಥಿತಿಯನ್ನು ಪಡ್ಕೊಂಡು ಯಾರು ಇರ್ತಾರೋ ಅವರು ಈ ಭವಪ್ರತ್ಯಯವನ್ನ ಹೊಂದ್ತಾರೆ. ಭವಪ್ರತ್ಯಯ ಭವ ಶಬ್ದಕ್ಕೆ
ಅದು ಒಂದು ಕ್ಷಣ. ಹಾ. ಇಲ್ಲಿ ಭವಪ್ರತ್ಯಯ ದೇವಾನಾಂ ಭವತಿ. ದೇವತಾ ಸ್ಥಿತಿಯನ್ನ ಯಾರು ಹೊಂದಿರ್ತಾರೋ ಅವರಿಗೆ ಪುಣ್ಯ ಫಲದಿಂದ ಈ ಭವಪ್ರತ್ಯಯವು ಸಿದ್ಧಿಸ್ತದೆ. ತೇಹಿ ಸ್ವಸಂಸ್ಕಾರ ಮಾತ್ರ ಉಪಯೋಗೇನ ಚಿತ್ತೇನ ಕೈವಲ್ಯ ಪದಂ ಇವ ಅನುಭವಂತಹ. ಇಲ್ಲಿ ನೋಟ್ ಅಲ್ಲಿ ಕೆಳಗೆ ತುಂಬಾ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಈ ಭವಪ್ರತ್ಯಯ ಅಂದ್ರೆ ಅವಿದ್ಯಾದಿ ನಿಮಿತ್ತದಿಂದ ಉಂಟಾಗುವಂತಹ ಜ್ಞಾನ. ಆದ್ದರಿಂದ ಭವಪ್ರತ್ಯಯವನ್ನ ದೇಹಿ ಸ್ವಸಂಸ್ಕಾರ ಮಾತ್ರ ಉಪಯೋಗೇನ, ಅವರು ಸಂಸ್ಕಾರ ಮಾತ್ರದಿಂದ, ಸಂಸ್ಕಾರ ನಾಮ ಪೂರ್ವ ಪ್ರಾಪ್ತ ಅನುಭವಾ ಸಂಸ್ಕಾರ ಉಚ್ಯಂತೆ. ಹಿಂದೆ ನಾವು ಏನು ಅನುಭವಗಳನ್ನ ಪಡ್ಕೊಂಡಿದ್ದೀವೋ ಇಂದ್ರಿಯಾದಿಗಳಿಂದ ಅವು ಸಂಸ್ಕಾರವಾಗಿ ನಮ್ಮ ಮನಸ್ಸನ್ನು ಉಳ್ಕೊಳ್ತವೆ. ಈ ಸಂಸ್ಕಾರದ ಪ್ರಭಾವದಿಂದ ಚಿತ್ತೇನ ಕೈವಲ್ಯ ಪದಂ ಇವ ಅನುಭವಂತ, ಕೈವಲ್ಯ ಪದಕ್ಕೆ ಸಮನಾಗಿ ಅನುಭವವನ್ನ ಅವರು ಹೊಂದ್ತಾರೆ. ಅಂದ್ರೆ ದೇವತೆಗಳು ಕೂಡ ತಮ್ಮ ಪುಣ್ಯ ವಿಪಾಕದಿಂದ ಈ ಒಂದು ಸ್ಥಾನವನ್ನ, ಕೈವಲ್ಯಕ್ಕೆ ಸಮನಾದಂತಹ ಸ್ಥಾನವನ್ನ ಹೊಂದುತ್ತಾರೆ. ವೃತ್ತಿರಹಿತವಾದಂತಹ ಒಂದು ಸ್ಥಾನವನ್ನ ಹೊಂದುತ್ತಾರೆ. ಸ್ವಸಂಸ್ಕಾರ ವಿಪಾಕಂ ತಥಾ ಜಾತೀಯಕಂ ಅತಿವಾಹಯಂತಿ. ಅವರು ಪುನಃ ತಮ್ಮ ಸಂಸ್ಕಾರಕ್ಕೆ ಅನುಗುಣವಾಗಿ, ಈಗ ದೇವತಾ ಸ್ಥಾನವೂ ಕೂಡ ಅದು ಪುಣ್ಯದ ಫಲದಿಂದ ಸಿಕ್ಕಂತಹ ಒಂದು ಅವಸ್ಥೆ. ಕ್ಷೀಣೆ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಅಂತ ಹೇಳಿ ಉಲ್ಲೇಖ ಇದೆ. ಯಾರು ಪುಣ್ಯಲೋಕವನ್ನ ಪ್ರಾಪ್ತಿ ಮಾಡ್ಕೊಂಡಿರ್ತಾರೋ, ಬೆಳೆಸಿಕೊಂಡಿರ್ತಾರೋ, ಅವರು ಪುಣ್ಯ ಕ್ಷೀಣ ಆದ್ಮೇಲೆ ಪುನಃ ಭೂಲೋಕಕ್ಕೆ ಬರ್ತಾರೆ. ಭೂಲೋಕದಲ್ಲಿ ಆದ್ದರಿಂದ ಮಾನವ ಜನ್ಮ ಅತ್ಯಂತ ಶ್ರೇಷ್ಠ ಅಂತ ಹೇಳಲ್ಪಡ್ತದೆ. ಯಾಕಂದ್ರೆ ಈ ಜನ್ಮದಲ್ಲಿ ಮಾತ್ರ ಜೀವಿಗೆ ಮೋಕ್ಷಾವಸ್ಥೆಯನ್ನು ಪಡೆಯುವ ಸಾಧ್ಯತೆ ಇರ್ತದೆ. ಉಳಿದಂತಹ ಜನ್ಮಗಳಲ್ಲಿ ಕೀಟ ಅಥವಾ ಯಾವುದೇ ಜನ್ಮ ಆಗಿರ್ಬೋದು, ಆ ರೀತಿಯ ಜನ್ಮಗಳಲ್ಲಿ ಮನುಷ್ಯ ತನ್ನ ಪೂರ್ವಕೃತ ಕರ್ಮ ವಿಪಾಕವನ್ನ ಉಪಭೋಗ ಮಾಡ್ಲಿಕ್ಕೆ ಮಾತ್ರ ಸಾಮರ್ಥ್ಯ ಇರ್ತದೆ. ಆದ್ರೆ ಮೋಕ್ಷಕ್ಕೆ ಬೇಕಾದಂತಹ ಸ್ಥಿತಿಯನ್ನ, ಸಾಧನೆಯನ್ನ ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ. ಆದ್ರೆ ಮಾನವ ಜನ್ಮದಲ್ಲಿ ಮಾತ್ರ ಅದು ಅವಕಾಶ ಉಂಟು. ಆದ್ರಿಂದ ದೇವತಾವಸ್ಥೆ ಆಗ್ಬೋದು ಅಥವಾ ಜಂತು ವೃಕ್ಷಾದಿ ಅವಸ್ಥೆಗಳಾಗ್ಬೋದು. ಈ ಎಲ್ಲ ಅವಸ್ಥೆಗಳಲ್ಲೂ ಪುನಃ ಕರ್ಮೋಪಭೋಗ ಮಾಡಿ ತನ್ನ ಮಾನವ ಜನ್ಮವನ್ನ ಪಡೆದುಕೊಂಡೇ ಎಲ್ಲ ಸಾಧಕನು ಯೋಗಿಯಾಗಿ ಅಲ್ಲಿಂದ ಪುನಃ ಕೈವಲ್ಯವನ್ನು ಪಡೆದುಕೊಳ್ಬಹುದಂತಹ ಸಾಧ್ಯತೆ ಇರ್ತದೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಸ್ವಸಂಸ್ಕಾರ ವಿಪಾಕಂ ತಥಾ ಜಾತೀಯಕಂ ಅತಿವಾಹಯಂತಿ. ಅಲ್ಲಿಂದ ಯಾರು ದೇವತಾವಸ್ಥೆಯನ್ನ ಪಡೆದುಕೊಂಡಿರ್ತಾರೋ ಅವರು ಕೂಡ ಸ್ವಸಂಸ್ಕಾರ ವಿಪಾಕಂ, ತಮ್ಮ ಸಂಸ್ಕಾರದ ಫಲದಿಂದ ತಥಾ ಜಾತೀಯಕಂ ಅತಿವಾಹಯಂತಿ, ಅವರು ಪುನಃ ಸಂಸಾರವನ್ನೇ ಪ್ರವೇಶ ಮಾಡ್ತಾರೆ. ದೇವತಾವಸ್ಥೆಯಲ್ಲಿದ್ರೂ ಕೂಡ ಆ ಅವಸ್ಥೆಯಿಂದ, ಪುಣ್ಯದ ಫಲದಿಂದ ಅವರು ಆ ಒಂದು ಸ್ಥಿತಿಯನ್ನು ಪಡೆದಿದ್ದಾರೆ. ಆ ಸ್ಥಿತಿ ಮುಗಿದ ಮೇಲೆ ಪುನಃ ಅವರು ಕ್ಷೀಣೆ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಎಂಬ ಮಾತಿನಂತೆ ಅವರು ಕೂಡ ಭೂಲೋಕವನ್ನೇ ಆಶ್ರಯಿಸಿ ವಾಪಸ್ ಬರಬೇಕು. ತಥಾ ಪ್ರಕೃತಿಲಯಾ ಸಾಧಿಕಾರೇ ಚೇತಸಿ ಪ್ರಕೃತಿಲೀನೆ ಕೈವಲ್ಯ ಪದಂ ಇವ ಅನುಭವಂತಿ. ಇನ್ನು ಪ್ರಕೃತಿಲಯ ಅಂತ ಕೆಲವೊಬ್ರು ಇದ್ದಾರೆ. ಯಾರು? ಯಾವ ಯೋಗ ಸಾಧಕನು ಪ್ರಕೃತಿಯಲ್ಲಿಯೇ ಆತ್ಮತತ್ವವನ್ನ ಅಧ್ಯಾರೋಪ ಮಾಡಿ ಉಪಾಸನೆ ಮಾಡಿರ್ತಾನೋ ಅವನ್ನ ಪ್ರಕೃತಿಲಯ ಎಂಬುದಾಗಿ ಹೇಳ್ತಾರೆ. ಕೆಲವೊಬ್ಬರು ಸಾಧಕರು
ಬೇರೆ ಬೇರೆ ಅವಸ್ಥೆಯಲ್ಲಿ ಇಂದ್ರಿಯಗಳಲ್ಲಿ ಆತ್ಮಬುದ್ಧಿಯನ್ನ ಅಭ್ಯಾಸ ಮಾಡಿ ಉಪಾಸನೆ ಮಾಡಬಹುದು. ಹಾಗೆಯೇ ಪ್ರಕೃತಿ ತತ್ವಗಳಲ್ಲಿ ಪ್ರಕೃತಿ, ಮಹತ್, ಅಹಂಕಾರ, ತನ್ಮಾತ್ರೆಗಳು ಇವುಗಳಲ್ಲಿ ತಮ್ಮ ಆತ್ಮಬುದ್ಧಿಯನ್ನ ಅಭ್ಯಾಸ ಮಾಡಿ ಉಪಾಸನೆ ಮಾಡುವುದು. ಇಂತಹ ಉಪಾಸಕರು ಅವರ ಫಲ ಹೇಗಿರ್ತದೆ ಅಂದ್ರೆ ತಥಾ ಪ್ರಕೃತಿ ಲಯಾ ಸಾಧಿಕಾರೇ ಚೇತಸಿ ಪ್ರಕೃತಿ ಲೀನೆ ಕೈವಲ್ಯ ಪದಂ ಅನುಭವಂತಿ. ಅಂತಹ ಪ್ರಕೃತಿ ಉಪಾಸಕರು ಈ ಪ್ರಕೃತೆ ಮಹಾನ್ ತತಃ ಅಹಂಕಾರ ತತಃ ಪಂಚತನ್ಮಾತ್ರಾಣಿ ಇವುಗಳಲ್ಲಿ ಸೂಕ್ಷ್ಮವಾದಂತಹ ವಿಚಾರಗಳಲ್ಲಿ ತಮ್ಮ ಮನಸ್ಸನ್ನ ಇಟ್ಟಿರುವವರು ಅಥವಾ ಅದರಲ್ಲಿ ಆತ್ಮಬುದ್ಧಿಯನ್ನ ಅಧ್ಯಾರೋಪ ಮಾಡಿ ಉಪಾಸನೆ ಮಾಡುವವರು ಏನಾಗ್ತಾರೆ, ಸಾಧಿಕಾರೇ ಚೇತಸಿ ಪ್ರಕೃತಿ ಲೀನೆ ಕೈವಲ್ಯ ಪದಂ ಇವ ಅನುಭವಂತಿ. ಅವರಿಗೆ ಕೈವಲ್ಯ ಪದಕ್ಕೆ ಸಮನಾದಂತಹ ಅನುಭವ ಉಂಟಾಗ್ತದೆ. ಅಂದ್ರೆ ಅವರು ಆತ್ಮನಲ್ಲಿ ಆತ್ಮಬುದ್ಧಿಯನ್ನ ಅಧ್ಯಾರೋಪ ಮಾಡ್ತಾರೆ. ಆತ್ಮನಲ್ಲಿ ಅವರಿಗೆ ಯೋಗದ ಶಾಸ್ತ್ರದ ಪ್ರಕಾರ ಪುರುಷ ಬೇರೆ ಪ್ರಕೃತಿ ಬೇರೆ ಎಂಬಂತಹ ಪರಿಜ್ಞಾನವನ್ನ ಅವರು ಪಡ್ಕೊಂಡಿಲ್ಲ. ಬದಲಾಗಿ ಪ್ರಕೃತಿ ಮುಂತಾದಂತಹ ಸೂಕ್ಷ್ಮ ವಿಚಾರಗಳಲ್ಲಿ ಪುರುಷನ ಭಾವವನ್ನ ಅಧ್ಯಾರೋಪ ಮಾಡಿ ಉಪಾಸನೆ ಮಾಡ್ತಾ ಇದ್ದಾರೆ. ಇಂಥವರು ಕೈವಲ್ಯ ಪದಂ ಇವ ಅನುಭವಂತಿ. ಕೈವಲ್ಯ ಸ್ಥಾನದಲ್ಲಿ ಹೇಗೆ ಪುರುಷನು ನಿತ್ಯ ಮುಕ್ತನಾಗಿರ್ತಾನೋ ಆ ತರಹದ ಅದಕ್ಕೆ ಸಮನಾದಂತಹ ಸ್ಥಾನವನ್ನ ಅನುಭವಿಸ್ತಾರೆ. ಯಾವತ್ ನ ಪುನರಾವರ್ತತೆ ಅಧಿಕಾರವಶಾತ್ ಚಿತ್ತಮಿತಿ. ಅದು ಎಲ್ಲಿಯವರೆಗೆ ಈ ಸ್ಥಾನವನ್ನ ಅನುಭವಿಸ್ತಾರೆ ಅಂದ್ರೆ ಯಾವತ್ ಪರ್ಯಂತಂ ಚಿತ್ತಂ ಸ್ವಸಂಸ್ಕಾರೇ ನ ಪತತಿ. ಚಿತ್ತವು ತನ್ನ ಸಂಸ್ಕಾರದಲ್ಲಿ ಮತ್ತೆ ಆವೃತ್ತಿಯನ್ನ ಹೊಂದುವವರೆಗೆ ಅವರು ಆ ಸ್ಥಾನವನ್ನ ಅನುಭವಿಸ್ತಾ ಇರ್ತಾರೆ. ಅಂದ್ರೆ ಇಲ್ಲಿ ಪ್ರಕೃತಿ ಲಯರಲ್ಲಿ ಒಂದು ವಿಶೇಷತೆ ಏನು ಅಂದ್ರೆ ಅವರು ಆತ್ಮ ಉಪಾಸಕರಾಗಿರ್ತಾರೆ. ಆದ್ರೆ ಆತ್ಮನಲ್ಲಿ ಅನಾತ್ಮವಾದಂತಹ ಪ್ರಕೃತಿ ಮುಂತಾದವುಗಳಲ್ಲಿ ಆತ್ಮನನ್ನ ಆರೋಪ ಮಾಡಿ ಉಪಾಸನೆ ಮಾಡ್ತಾರೆ. ಇದರಿಂದ ಅವರಿಗೆ ಕೆಲವೊಂದು ಫಲಗಳು ಸಿಗುತ್ತೆ ಮತ್ತು ಬೇಗ ಅವರಿಗೆ ಫಲಗಳು ಸಿಗ್ತವೆ. ಕರ್ಮಫಲವು ಬೇಗ ಸಿಗುತ್ತೆ ಅವ್ರಿಗೆ ಈ ಪ್ರಯತ್ನದಿಂದ. ಆ ಕಾರಣಕ್ಕಾಗಿ ಅವರು ಪ್ರಕೃತಿ ಮುಂತಾದವುಗಳಲ್ಲಿ ಆತ್ಮಬುದ್ಧಿಯನ್ನ ಅಧ್ಯಾರೋಪ ಮಾಡಿ ಉಪಾಸನೆ ಮಾಡ್ತಾರೆ. ಇಂಥವರಿಗೆ ಕೈವಲ್ಯ ಪದಕ್ಕೆ ಹೇಗೆ ಪುರುಷ ಪ್ರಕೃತಿ ಬೇರೆ ಎನ್ನುವಂತಹ ಜ್ಞಾನ ಇರ್ತದೋ ಅಂತಹ ಅದಕ್ಕೆ ಸಮನಾದಂತಹ ಜ್ಞಾನವು ಇವರಿಗೆ ಉಂಟಾಗ್ತದೆ. ಅಷ್ಟೊಂದು ಉತ್ಕೃಷ್ಟವಾದಂತಹ ನಿರುದ್ಧ ಸಮಾಧಿಯು ಇವರಿಗೆ ಸಿಗುವುದಿಲ್ಲ. ಬದಲಾಗಿ ಅದಕ್ಕೆ ಹೋಲಿಸಬಹುದಾದಂತಹ ಒಂದು ಸ್ಥಾನ ಇವರಿಗೆ ಸಿಗ್ತದೆ. ಇಲ್ಲಿ ಭವಪ್ರತ್ಯಯೋ ವಿದೇಹ ಪ್ರಕೃತಿ ಲಯಾನ ವಿದೇಹಾನಾಂ ಪ್ರಕೃತಿ ಲಯಾನ ಚ ಭವಪ್ರತ್ಯಯೋ ಭವತಿ. ಯಾರು ದೇವತಾ ಭಾವವನ್ನು ಹೊಂದಿರ್ತಾರೋ ವಿದೇಹಾನ ಪ್ರಕೃತಿ ಲಯಾನ ಮತ್ತು ಪ್ರಕೃತಿ ಲಯವನ್ನು ಹೊಂದಿದವರಿಗೆ ಭವಪ್ರತ್ಯಯವು ಉಂಟಾಗ್ತದೆ. ಇದು ಭವಪ್ರತ್ಯಯದ ಬಗ್ಗೆ ಇರುವಂತಹ ಮಾಹಿತಿ. ಇಲ್ಲಿ ಇಬ್ಬರಿಗೆ, ಒಂದು ದೇವತಾ ಸ್ಥಿತಿಯಲ್ಲಿ ಇರುವಂತವರಿಗೆ ವಿದೇಹಾನ, ಹಾಗೆ ಪ್ರಕೃತಿ ಲಯಾನ, ಯಾವ ಸಾಧಕನು ಪ್ರಕೃತಿ ಮಹತ್ವ ಮುಂತಾದವುಗಳಲ್ಲಿ ಆತ್ಮತತ್ವವನ್ನ ಅಧ್ಯಾರೋಪ ಮಾಡಿ ಉಪಾಸನೆ ಮಾಡ್ತಿರ್ತಾರಲ್ಲ ಅವರು, ಈ ಇಬ್ಬರಿಗೆ ವಿದೇಹ ಮತ್ತು ಪ್ರಕೃತಿ ಲಯಾನ ಭವಪ್ರತ್ಯಯೋ ಭವತಿ. ಇಂಥವರಿಗೆ ಭವಪ್ರತ್ಯಯ ಅನ್ನುವಂಥದ್ದು ಉಂಟಾಗ್ತದೆ.
ವಿಚಾರದಲ್ಲಿ ಸರ್ ಜೋಡಿಸೋದಿದೆ. ಸರ್ ಹೇಳಿ ಸರ್ ಹೇಳಿ ಹೇಳಿ. ಏನು ಕೇಳಿದಾಗ ಅದಕ್ಕೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ದಾದ್ರು ಚರ್ಚೆ ಮಾಡೋದಿಲ್ಲ. ಸರಿ ಓದ್ಬೇಕು, ಓದಿದ್ರೆ ಏನೋ ಗೊತ್ತಾಗೋದು. ಸಲ ಹಲೋ, ಹೇಳಿ ಸರ್. ಇಲ್ಲ ಏನು ಕೇಳಿಸ್ಲಿಲ್ಲ ಅದಕ್ಕೆ. ಈ ಸೂತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸೂತ್ರದ ಶಬ್ದಗಳನ್ನ ನಾವು ಒಂದ್ಸಲ ಗಮನಿಸೋದಾದ್ರೆ ವಿದೇಹಿಗಳು ಮತ್ತು ಪ್ರಕೃತಿ ಲಯರು ಇವರಿಬ್ಬರಿಗೆ ಭವಪ್ರತ್ಯಯು ಉಂಟಾಗ್ತದೆ. ವಿದೇಹಿ ಅಂದ್ರೆ ದೇಹರಹಿತವಾದಂತಹ ಸ್ಥಿತಿ ಅಂದ್ರೆ ದೇವತೆಗಳು. ಪ್ರಕೃತಿ ಲಯ ಅಂದ್ರೆ ಯಾರು ಪ್ರಕೃತಿ ಮಹತ್ತು ಪಂಚತನ್ಮಾತ್ರೆ ಇವುಗಳಲ್ಲಿ ಆತ್ಮತತ್ವವನ್ನ ಆರೋಪ ಮಾಡಿ ಅಲ್ಲಿ ಉಪಾಸನೆ ಮಾಡ್ತಾರೋ, ಆತ್ಮತತ್ವವನ್ನು ವಿಭಿನ್ನವಾದಂತಹ ಸೂಕ್ಷ್ಮ ವಿಚಾರಗಳಲ್ಲಿ ಆರೋಪ ಮಾಡಿ ಉಪಾಸನೆ ಮಾಡುವ ಸಾಧಕರು ಇರ್ತಾರೆ. ಉದಾಹರಣೆಗೆ ಇಂದ್ರಿಯಗಳಲ್ಲಿ ಆತ್ಮತತ್ವವನ್ನು ಅಧ್ಯಾರೋಪ ಮಾಡುವವರು, ಹಾಗೆಯೇ ಅಸ್ಮಿತೆ, ಅಹಂಕಾರ, ಪಂಚತನ್ಮಾತ್ರೆಗಳು, ಪ್ರಕೃತಿ, ಮಹತ್ ಇಂತಹ ತತ್ವಗಳಲ್ಲಿ ಸೂಕ್ಷ್ಮ ತತ್ವಗಳಲ್ಲಿ ಆತ್ಮತತ್ವವನ್ನ ಅಧ್ಯಾರೋಪ ಮಾಡಿ ಉಪಾಸನೆ ಮಾಡಬಹುದು. ಇವರಿಗೆ ಈ ಭವಪ್ರತ್ಯಯ ಅನ್ನುವಂತಹ ಅಸಂಪ್ರಜ್ಞಾತ ಸಮಾಧಿ ಸಿದ್ಧಿಸುತ್ತೆ. ಮುಂದಿನ ಸೂತ್ರದಲ್ಲಿ ಉಪಾಯ ಪ್ರತ್ಯಯವು ಯಾರಿಗೆ ಸಿದ್ಧಿಸುತ್ತೆ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. ಅಸಂಪ್ರಜ್ಞಾತ ಸಮಾಧಿಯು ಎರಡು ಪ್ರಕಾರವಾಗಿರುತ್ತದೆ. ಒಂದು ಉಪಾಯ ಪ್ರತ್ಯಯ, ಇನ್ನೊಂದು ಭವಪ್ರತ್ಯಯ. ಸಂಪ್ರಜ್ಞಾತ ಸಮಾಧಿಯು ನಾಲ್ಕು ವಿಭಾಗವನ್ನು ಹೊಂದಿರುತ್ತದೆ. ವಿತರ್ಕ, ವಿಚಾರ, ಆನಂದ ಮತ್ತು ಅಸ್ಮಿತ. ಇದರ ಪ್ರಕಾರ ಹೇಳೋದಾದ್ರೆ ಸವಿತರ್ಕ, ಸವಿಚಾರ, ಆನಂದ ಮತ್ತು ಸಾಸ್ಮಿತ. ಅದರಲ್ಲಿ ಮೊದಲನೇ ಎರಡು ವಿಭಾಗಗಳಲ್ಲಿ ಪುನಃ ಉಪವಿಭಾಗ ಇದೆ. ಸವಿತರ್ಕ, ನಿರ್ವಿತರ್ಕ, ಸಾನಂದ ಮತ್ತು ಸವಿಚಾರ, ನಿರ್ವಿಚಾರ. ಒಟ್ಟು 6 ಭೇದಗಳನ್ನ ನಾವು ಗಮನಿಸಬಹುದು. ಅಸಂಪ್ರಜ್ಞಾತ ಸಮಾಧಿ ಅಥವಾ ನಿರ್ಬೀಜ ಸಮಾಧಿಯಲ್ಲಿ ಭವಪ್ರತ್ಯಯ ಅನ್ನುವಂತಹ ಒಂದು ಭೇದ, ಹಾಗೆಯೇ ಉಪಾಯ ಪ್ರತ್ಯಯ ಅನ್ನುವಂತಹ ಎರಡನೇ ಭೇದ. ಭವಪ್ರತ್ಯಯ ಯಾರಿಗುಂಟಾಗ್ತದೆ? ವಿದೇಹಿಗಳಿಗೆ ಮತ್ತು ಪ್ರಕೃತಿ ಲಯಗಳಿಗೆ. ದೇವತಾ ತತ್ವವನ್ನ ಅನುಭವಿಸ್ತಾ ಇರುವವರು ಮತ್ತು ಪ್ರಕೃತಿ ಮುಂತಾದವುಗಳಲ್ಲಿ ಆತ್ಮನ ಉಪಸ್ಥಿತಿಯನ್ನ ಆರಾಧನೆ ಮಾಡುವವರು. ಅಂದ್ರೆ ಪ್ರಕೃತಿಯೇ ಆತ್ಮತತ್ವ. ಆತ್ಮತತ್ವವನ್ನ ಪ್ರಕೃತಿಯಲ್ಲಿ ಅಭ್ಯಾಸ ಮಾಡಿ ಉಪಾಸನೆ ಮಾಡುವವರು ಅನ್ನೋ ಶಬ್ದಕ್ಕೆ ಏನರ್ಥ ಅಂದ್ರೆ ಪ್ರಕೃತಿಯೇ ಆತ್ಮತತ್ವ, ಮಹತ್ತೇ ಆತ್ಮತತ್ವ ಅಂತ ಹೇಳಿ ಈಗ ಚೈತನ್ಯದ ಗುಣಗಳನ್ನ ಜಡದಲ್ಲಿ ಅಧ್ಯಾರೋಪ ಮಾಡಿ ಉಪಾಸನೆ ಮಾಡಬಹುದು. ಇಂಥವರಿಗೂ ಕೂಡ ಇಲ್ಲಿ ಅಸಂಪ್ರಜ್ಞಾತ ಸಮಾಧಿ ಉಂಟಾಗ್ತದೆ ಅಂತ ಹೇಳ್ತಾರೆ. ಸರ್, it is. ಇನ್ನು
ಉಪಾಯ ಪ್ರತ್ಯಯದ ಬಗ್ಗೆ ಈ 20ನೇ ಸೂತ್ರ ಬೆಳಕು ಚೆಲ್ಲುತ್ತೆ. ಶ್ರದ್ಧಾ ವೀರ್ಯ ಸ್ಮೃತಿ ಸಮಾಧಿ ಪ್ರಜ್ಞಾಪೂರ್ವಕ ಇತರೇಷಾಂ. ಉಪಾಯ ಪ್ರತ್ಯಯೋ ಯೋಗಿನಾಂ ಭವತಿ ಶ್ರದ್ಧಾಚೇತಸಃ ಪ್ರಸಾದಃ ಸಾ ಹಿ ಜನನೀವ ಕಲ್ಯಾಣಿ ಯೋಗಿನಂ ಪಾತಿ ತಸ್ಯ ಹಿ ಶ್ರದ್ಧದಾನಸ್ಯ ವಿವೇಕಾರ್ಥಿನೋ ವೀರ್ಯಂ ಉಪಜಾಯತೆ ಸಮುಪಜಾತ ವೀರ್ಯಸ್ಯ ಸ್ಮೃತಿರೂಪ ತಿಷ್ಠತೆ ಸ್ಮೃತಿ ಉಪಸ್ಥಾನೆ च चित्तम् अनाकुलं समाधीयते समाहित चित्तस्य प्रज्ञा विवेक उपावर्तते येन यथार्थं वस्तु जानाति तदभ्यासात् तद्विषयाच्च वैराग्यात् असंप्रज्ञातः समाधिः भवति. ಈ ಸೂತ್ರದಲ್ಲಿ ಉಪಾಯ ಪ್ರತ್ಯಯೋ ಯೋಗಿನಾಂ ಭವತಿ. ಹಿಂದೆ ಭವ ಪ್ರತ್ಯಯ ವಿದೇಹ ಪ್ರಕೃತಿಲಯಾನಾಂ ಭವತಿ. ಉಪಾಯ ಪ್ರತ್ಯಯ ಅನ್ನುವಂಥದ್ದು ಇದು ಒಂದು ಎರಡನೇ ಪ್ರಕಾರವಾದಂತಹ ಅಸಂಪ್ರಜ್ಞಾತ ಸಮಾಧಿ. ಈ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಯೋಗಿಗಳಿಗೆ ಸಿದ್ಧಿಸುವಂತಹ ಅಸಂಪ್ರಜ್ಞಾತ ಸಮಾಧಿಯನ್ನ ಉಪಾಯ ಪ್ರತ್ಯಯ ಎಂಬುದಾಗಿ ಹೇಳಿದ್ದಾರೆ. ಇಲ್ಲಿ ಈ ಉಪಾಯ ಪ್ರತ್ಯಯ ಪ್ರಾಪ್ತಿ ಆಗ್ಬೇಕಾದ್ರೆ ಯಾವುದು ಅಲ್ಲಿ ಕಾರಣ, ಉಪಾಯ ಪ್ರತ್ಯಯಕ್ಕೆ ಕಾರಣಗಳು ಯಾವುವು ಅನ್ನೋದಾದ್ರೆ ಸೂತ್ರ ಹೇಳ್ತದೆ ಶ್ರದ್ಧಾ ವೀರ್ಯ ಸ್ಮೃತಿ ಸಮಾಧಿ ಪ್ರಜ್ಞಾಪೂರ್ವಕ ಅಯಂ ಉಪಾಯ ಪ್ರತ್ಯಯ. ಈ ಉಪಾಯ ಪ್ರತ್ಯಯವು ಶ್ರದ್ಧೆ ವೀರ್ಯ ಸ್ಮೃತಿ ಸಮಾಧಿ ಪ್ರಜ್ಞೆ ಇವುಗಳಿಂದ ಉತ್ಪನ್ನವಾಗ್ತದೆ. ಯಾರಿಗೆ ಉತ್ಪನ್ನವಾಗ್ತದೆ? ಯೋಗಿನಾಂ ಭವತಿ. ನೋಡಿ, ಶ್ರದ್ಧಾ ಇಲ್ಲಿ 5 ಅಂಶಗಳು ಈ ಉಪಾಯ ಪ್ರತ್ಯಯಕ್ಕೆ ಕಾರಣ. ಅಸಂಪ್ರಜ್ಞಾತ ಸಮಾಧಿ 4 ಶ್ರದ್ಧಾ ವೀರ್ಯ ಸ್ಮೃತಿ ಸಮಾಧಿ ಪ್ರಜ್ಞಾ. ಸಮಾಧಿ ಪ್ರಜ್ಞಾ, ಸಮಾಧಿ ಮತ್ತು ಪ್ರಜ್ಞೆ ಬೇರೆ ಬೇರೆ ಅಂದ್ರೆ ಈ 5 ಅಂಶಗಳು ಉಪಾಯ ಪ್ರತ್ಯಯಕ್ಕೆ ಕಾರಣ ಆಗುತ್ತೆ. ಈ 5 ಅಂಶಗಳ ವ್ಯಾಖ್ಯಾನವನ್ನ ಭಾಷ್ಯಕಾರರು ತುಂಬಾ ಸೊಗಸಾಗಿ ಮಾಡ್ತಾರೆ. ಶ್ರದ್ಧಾ ಚೇತಸಃ ಪ್ರಸಾದ, ಯಾವುದರಲ್ಲಿ ಚಿತ್ತದ ಪ್ರಸನ್ನತೆ ಅಂತ ಇಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದಾರೆ, ಪ್ರಸಾದ ಅಂತ ಸಂಸ್ಕೃತದಲ್ಲಿ ಹೇಳಿದ್ದಾರೆ. ಇದೇ ಶ್ರದ್ಧೆಯ ಬಗ್ಗೆ ಶಂಕರಾಚಾರ್ಯರು ಶ್ರದ್ಧಾ ನಾಮ ಆಸ್ತಿಕ್ಯ ಬುದ್ಧಿ ಅಂತೇಳಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಒಂದು ವಸ್ತುವು ಇದೆ ಅಂತ ಹೇಳಿ ಪರಿಭಾವಿಸುವಂಥದ್ದು, ಸಂಶಯ ಇಲ್ಲದೆ ಅಸ್ತಿ ಇತಿ ಭಾವ. ಈಗ ಆತ್ಮನ ವಿಷಯದಲ್ಲಿ ಬೇರೆ ಯಾವುದೇ ಪ್ರಮಾಣಗಳು ನಮಗೆ ಬೋಧವನ್ನು ಉಂಟು ಮಾಡುವುದಿಲ್ಲ. ಆತ್ಮ ಇದ್ದಾನೋ ಇಲ್ಲವೋ ಅಂತ ಪ್ರತ್ಯಕ್ಷ ಪ್ರಮಾಣ ಆಗ್ಲಿ ಅನುಮಾನ ಪ್ರಮಾಣ ಆಗ್ಲಿ ಆಗಮ ಪ್ರಮಾಣವನ್ನ ಹೊರತುಪಡಿಸಿದ್ರೆ ಪ್ರತ್ಯಕ್ಷ ಅನುಮಾನ ಉಪಮಾನ ಅರ್ಥಾಪತ್ತಿ ಅನುಪಲಬ್ಧಿ ಈ ಯಾವುದೇ ಪ್ರಮಾಣಗಳು ಕೂಡ ಆತ್ಮನ ಅಸ್ತಿತ್ವವನ್ನ ಹೇಳುವುದಿಲ್ಲ, ಅವುಗಳಿಂದ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಪ್ರತ್ಯಕ್ಷೇಣ ಅನುಮಿತ್ಯಾವ ಯಸ್ನೋಪಾಯೋ ನ ಬುಧ್ಯತೆ ಏನಂ ವಿದಂತಿ ವೇದೇನ ತಸ್ಮಾದ್ ವೇದಸ್ಯ ವೇದತಾ. ಪ್ರತ್ಯಕ್ಷೇಣ ಅನುಮಿತ್ಯಾವ, ಪ್ರತ್ಯಕ್ಷ ಮತ್ತು ಅನುಮಾನಗಳಿಂದ ಎಷ್ಟು ಉಪಾಯ ನ ಬುದ್ಧ್ಯತೆ, ಯಾವ ವಿಷಯವಾದಂತಹ ಜ್ಞಾನ ಸಿಗುವುದಿಲ್ಲವೋ ಅಂತಹ ಆತ್ಮತತ್ವವನ್ನ ಏನಂ ವಿದಂತಿ ವೇದೇನ, ಆತ್ಮತತ್ವವನ್ನ ತಿಳಿಸುವಂತಹ ಯಾವ ಉಪಾಯ ಇದೆಯೋ ತಸ್ಮಾತ್ ವೇದಸ್ಯ ವೇದತ, ಅದನ್ನ ವೇದ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಆಗಮ ಪ್ರಮಾಣವನ್ನ ಮಾತ್ರ ಪರಮ ಪ್ರಮಾಣ ಎಂಬುದಾಗಿ ಹೇಳ್ತಾರೆ. ಅದು ಬೇರೆ ಇನ್ನೊಂದು ಪ್ರಮಾಣದಿಂದ ಪರಾಮರ್ಶೆಗೆ ಒಳಪಡುವ ಅವಶ್ಯಕತೆ ಇಲ್ಲ, ಸ್ವಯಂ ಪ್ರಮಾಣ. ಅಂತಹ ಪ್ರಮಾಣವನ್ನ
ಯಾವುದೇ ಸಂದೇಹ ಇಲ್ಲದೆ ಒಪ್ಪಿಕೊಳ್ಳುವಂಥದ್ದು. ಅದು ಸರಿ, ಅದರಲ್ಲಿ ಹೇಳಿರುವಂತಹ ವಿಚಾರ ಇದೆ ಅಂತ ಹೇಳಿ ಪರಿಭಾವಿಸುವಂಥದ್ದು. ಇವೆಲ್ಲವೂ ಕೂಡ ಆ ವೇದ ಪ್ರಮಾಣವನ್ನ ಆಶ್ರಯಿಸಿ ಉಂಟಾಗಿರುವಂತಹ ವಿಚಾರಧಾರೆ. ಆದ್ರಿಂದ ಶ್ರದ್ಧಾ ಚೇತಸಃ ಪ್ರಸಾದ ಯತ್ರ ಮನಃ ಅತ್ಯಂತಂ ಪ್ರಸನ್ನತಾಂ ಅನುಭವತಿ. ಎಲ್ಲಿ ಮನಸ್ಸು ನಿರ್ಮಲವಾಗಿರ್ತದೋ ಅಂತಹ ಒಂದು ಸ್ಥಿತಿಯನ್ನ ಶ್ರದ್ಧಾ ಅಂತ ಹೇಳಿ ಇಲ್ಲಿ ಕರೆದಿದ್ದಾರೆ. ಸಾಹಿ ಜನನಿ ಇವ ಕಲ್ಯಾಣಿ ಯೋಗಿನಂ ಪಾತಿ. ಯೋಗಿ ಆದಂಥವನಿಗೆ ಐಹಿಕ ಸುಖವನ್ನ ಬಿಟ್ಟು ಅವನು ಆಧ್ಯಾತ್ಮಿಕ ಸುಖವನ್ನ ಅರಸಲಿಕ್ಕೆ ಪ್ರಧಾನವಾದಂತಹ ಕಾರಣ ಈ ಶ್ರದ್ಧೆ. ಆದ್ರಿಂದ ಈ ಪಂಕ್ತಿ ನೋಡಿ, ಸಾಹಿ ಜನನಿ ಇವ ಕಲ್ಯಾಣಿ. ಹೇಗೆ ತಾಯಿ ತನ್ನ ಮಗುವನ್ನ ಅತ್ಯಂತ ಜತನದಿಂದ ಪ್ರೀತಿಯಿಂದ ಆರೈಕೆ ಮಾಡ್ತಾಳೋ ಆ ಥರ ಈ ಶ್ರದ್ಧೆಯೂ ಕೂಡ ಯೋಗಿಯನ್ನ ಕಾಪಾಡುತ್ತೆ. ಜನನಿ ಇವ ಕಲ್ಯಾಣಿ ಯೋಗಿನಂ ಪಾತಿ. ಪಾತಿ ನಾಮ ರಕ್ಷತಿ, ಯೋಗಿಯನ್ನ ರಕ್ಷಿಸ್ತದೆ. ತಸ್ಯ ಹಿ ಶ್ರದ್ಧಧಾನಸ್ಯ ವಿವೇಕಾರ್ಥಿನಃ ವೀರ್ಯಂ ಉಪಜಾಯತೆ. ಸೊ ಶ್ರದ್ಧೆಯಿಂದ ವೀರ್ಯ ಉಂಟಾಗ್ತದೆ. ಇಲ್ಲಿ ತಸ್ಯ ಹಿ ಶ್ರದ್ಧಧಾನಸ್ಯ ವಿವೇಕಾರ್ಥಿನಃ, ಈ ಶ್ರದ್ಧಾವಂತನು ಮತ್ತು ವಿವೇಕವನ್ನ ಪಡೆದುಕೊಂಡವನು ಯಾವ ಯೋಗಿ ಇದ್ದಾನೋ ಅವನಿಗೆ ವೀರ್ಯಂ ಉಪಜಾಯತೆ, ಅವನಿಗೆ ಪ್ರಾಪ್ತವಾಗುವಂತಹ ಸಿದ್ಧಿಯನ್ನ ವೀರ್ಯ ಎಂಬ ಶಬ್ದದಿಂದ ಹೇಳಿದ್ದಾರೆ. ಸೊ ಮೊದಲು ಶ್ರದ್ಧಾ, ಇದೇ ಅಂಶವನ್ನ ಅಲ್ಲಿ ಸದಾನಂದರು ವೇದಾಂತ ಸಾರದಲ್ಲಿ ಇದೇ ಅಂಶವನ್ನು ಉಲ್ಲೇಖ ಮಾಡ್ತಾರೆ. ಶ್ರದ್ಧಾ ಅತ್ಯಂತಂ ಪ್ರಮುಖ. ಆತ್ಮತತ್ವ ಇದೆ, ಆತ್ಮತತ್ವವನ್ನ ಆರಾಧಿಸುವಂತಹ ಸಾಧಕರು ಯೋಗಿಗಳಾಗ್ತಾರೆ. ಅಂತಹ ಯೋಗಿಗಳಿಗೆ ಮೋಕ್ಷ ಎಂಬಂತಹ ನಿರತಿಶಯ ಆನಂದ ಸ್ಥಿತಿ ಸಿಗುತ್ತೆ. ಈ ಎಲ್ಲ ವಿಚಾರಗಳ ಬಗ್ಗೆ ಆಗಮ ಮಾತ್ರ ಪ್ರಮಾಣ, ವೇದಗಳು ಮಾತ್ರ ಪ್ರಮಾಣ. ಇಂತಹ ಸ್ಥಿತಿಯಲ್ಲಿ ಇವರಿಗೆ ಈ ಶ್ರದ್ಧೆಯನ್ನ ಅವಲಂಬಿಸಿ ಹೋಗುವವರಿಗೆ ತಸ್ಯ ಶ್ರದ್ಧಾನಸ್ಯ ವಿವೇಕಾರ್ಥಿನಃ, ಈ ವಿವೇಕ ಜ್ಞಾನ, ಇಲ್ಲಿ ವಿವೇಕ ಜ್ಞಾನ ಅಂದ್ರೆ ನೀರಕ್ಷೀರ ವಿವೇಕ ಅಂತ ಏನ್ ಹೇಳ್ತಾರಲ್ಲ, ಯಾವುದು ನೀರು ಮತ್ತು ಯಾವುದು ಹಾಲು ಇದನ್ನ ಪ್ರತ್ಯೇಕಿಸುವಂತಹ ಸಾಮರ್ಥ್ಯ ಹೇಗೆ ಹಂಸಕ್ಕಿರ್ತದೋ ಅದೇ ರೀತಿ ಯಾವುದು ಆತ್ಮವಸ್ತು ಯಾವುದು ಅನಾತ್ಮ ವಸ್ತು, ನಿತ್ಯ ಅನಿತ್ಯ ವಸ್ತು ವಿವೇಕ, ಈ ನಿತ್ಯಾನಿತ್ಯ ವಸ್ತು ವಿವೇಕವನ್ನ ಪಡೆದಂತಹ ಯೋಗಿಗೆ ವೀರ್ಯಂ ಉಪಜಾಯತೆ, ಅವನಿಗೆ ಒಂದು ಸಿದ್ಧಿ ಉಂಟಾಗುತ್ತೆ. ಆ ಸಿದ್ಧಿಯನ್ನ ವೀರ್ಯ ಎಂಬುದಾಗಿ ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ಇದು ಒಂದು ಮತ್ತೊಂದಕ್ಕೆ ಕಾರಣವಾಗ್ತಾ ಹೋಗ್ತದೆ. ಶ್ರದ್ಧೆಯಿಂದ ವೀರ್ಯ ಉಂಟಾಗ್ತದೆ, ವೀರ್ಯದಿಂದ ಸ್ಮೃತಿ ಉಂಟಾಗ್ತದೆ. ನೋಡಿ ಮುಂದೆ ಹೇಳ್ತಾರೆ, ಸಮುಪಜಾತ ವೀರ್ಯಸ್ಯ ಸ್ಮೃತಿ ಉಪತಿಷ್ಠತೆ. ಸಮುಪಜಾತ ವೀರ್ಯಸ್ಯ, ಅಂತಹ ಯೋಗ ಸಾಧಕನಿಗೆ ಸ್ಮೃತಿ ಉಪಜಾಯತೆ. ಇಲ್ಲಿ ಸ್ಮೃತಿ ಅನ್ನೋ ಶಬ್ದವನ್ನ ಏಕಾಗ್ರತೆ ಎನ್ನುವಂತಹ ಅರ್ಥದಲ್ಲಿ ಬಳಕೆ ಮಾಡಿದ್ದಾರೆ. ಚಿತ್ತಸ್ಯ ಏಕಸ್ಮಿನ್ ಆಲಂಬನೆ ನಿರಂತರಂ ಅವಸ್ಥಿತಿ. ಚಿತ್ತವು ಒಂದು ವಿಷಯದಲ್ಲಿ ನಿರಂತರವಾಗಿ ತೈಲಧಾರೆಯಂತೆ ಒಂದೇ ವಿಷಯದಲ್ಲಿ ಅಧಿಷ್ಠಾನವನ್ನು ಹೊಂದಿರುವಂಥದ್ದು, ಇದನ್ನ ಸ್ಮೃತಿ ಅಂತ ಕರೆದಿದ್ದಾರೆ. ಇವೆಲ್ಲವೂ ಕೂಡ ಇಡೀ ನಮ್ಮ ಯೋಗಶಾಸ್ತ್ರದಲ್ಲಿ ಬಳಸಿರುವಂತಹ ಶಬ್ದಗಳೆಲ್ಲವೂ ಕೂಡ ಪಾರಿಭಾಷಿಕ ಶಬ್ದಗಳು. ಅನೇಕ ಬಾರಿ ಏನಾಗ್ತದೆ, ಈಗ ಶ್ರುತಿ ಮತ್ತು ಸ್ಮೃತಿಗಳು ಅಂತೇಳಿ
ಲೌಕಿಕದಲ್ಲಿ ಈಗ ಯಾಜ್ಞವಲ್ಕ್ಯ ಸ್ಮೃತಿ, ಮನುಸ್ಮೃತಿ, ಸೊ ಈ ಅರ್ಥದಲ್ಲೂ ಸ್ಮೃತಿ ಶಬ್ದದ ಪ್ರಯೋಗ ಇದೆ. ಹಾಗೆಯೇ ಸ್ಮೃತಿ ನಾಮ ಪೂರ್ವತನ ಅನುಭವಸ್ಯ ಏನು ಅಸಂಪ್ರಮೋಷ ಸ್ಮೃತಿ. ಹಿಂದೆ ನಾವು ನೋಡಿದ್ವಲ್ಲ, ಅನುಭೂತ ವಿಷಯ ಅಸಂಪ್ರಮೋಷ. ಹೇಗೆ ಅನುಭವವನ್ನ ಪಡೆದುಕೊಂಡಿದ್ದೇವೋ ಅದು ಸಂಸ್ಕಾರವಾಗಿ ಏನು ಉಳ್ಕೊಂಡಿರುತ್ತೋ ಅಂತಹ ಸಂಸ್ಕಾರವು ಮತ್ತೆ ನಮಗೆ ಜ್ಞಾಪಕ ಆದ್ರೆ, ನೆನಪಾದ್ರೆ, ಯಾವುದೇ ಭೇದ ಇಲ್ಲದೆ ನೆನಪಾದ್ರೆ, ಯಾವುದೇ ಕಲಬೆರಕೆ ಇಲ್ಲದೆ ನೆನಪಾದ್ರೆ ಅಂತಹ ನೆನಪನ್ನ ಸ್ಮೃತಿ ಅಂತ ಹೇಳಿ ಅಲ್ಲಿ ಕರೆದಿದ್ದಾರೆ. ಆದ್ರೆ ಪುನಃ ಇಲ್ಲಿ ಪಾರಿಭಾಷಿಕ ಶಬ್ದ ಬೇರೆ ಆಗ್ತಾ ಇದೆ. ಸ್ಮೃತಿ ಅಂದ್ರೆ ಇಲ್ಲಿ ಯಾವುದು? ಸಮುಪಜಾತ ವೀರ್ಯಸ್ಯ ಸ್ಮೃತಿ ಉಪತಿಷ್ಠತೆ. ಇಲ್ಲಿ ಸ್ಮೃತಿ ಅನ್ನೋ ಶಬ್ದಕ್ಕೆ ಏಕಾಗ್ರತೆ ಅಂತ ಅರ್ಥ. ಪಂಚವೃತ್ತಿಗಳಿದೆಯಲ್ಲ, ಕ್ಷಿಪ್ತ, ಮೂಢ, ವಿಕ್ಷಿಪ್ತ, ಏಕಾಗ್ರ ಮತ್ತು ನಿರುದ್ಧ. ಈ ಏಕಾಗ್ರ ನಿರುದ್ಧೆ ಈ ಎರಡರ ಸಮ್ಮಿಶ್ರಣವನ್ನ ಇಲ್ಲಿ ಸ್ಮೃತಿ ಶಬ್ದದಿಂದ ಹೇಳ್ತಾ ಇದ್ದಾರೆ. ಸಮುಪಜಾತ ವೀರ್ಯಸ್ಯ ಸ್ಮೃತಿ ಉಪತಿಷ್ಠತೆ ಸ್ಮೃತ್ಯುಪಸ್ಥಾನೇ ಚಿತ್ತಂ ಅನಾಕುಲಂ ಸಮಾಧೀಯತೆ. ಈ ಸ್ಮೃತಿಯಿಂದ ನಿರುದ್ಧಾವಸ್ಥೆಗೆ ಮನಸ್ಸು ಅಥವಾ ಚಿತ್ತವು ಬಂದು ತಲುಪಿಕೊಳ್ಳುತ್ತದೆ. ಸ್ಮೃತ್ಯುಪಸ್ಥಾನೇ, ಸ್ಮೃತಿಯನ್ನ ಪಡೆದಂತಹ ಚಿತ್ತವು ಅನಾಕುಲಂ ಸಮಾಧೀಯತೆ, ಯಾವುದೇ ಚಾಂಚಲ್ಯ ಇಲ್ಲದೆ, ಯಾವುದೇ ವಿಕ್ಷೇಪಗಳಿಲ್ಲದೆ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಸಮಾಧಿ ಅವಸ್ಥೆಗೆ ಪೂರ್ವವಾಗಿ ಏಕಾಗ್ರತೆಯನ್ನು ಸಿದ್ಧಿಸಿಕೊಂಡಿರ್ತಾರೆ. ಏಕಾಗ್ರತೆಯ ಫಲದಿಂದ ಸಮಾಧಿಯು ಸಿದ್ಧಿಸ್ತದೆ. ಸೊ ಶ್ರದ್ಧೆಯಿಂದ ವೀರ್ಯ, ವೀರ್ಯದಿಂದ ಸ್ಮೃತಿ, ಸ್ಮೃತಿಯಿಂದ ಸಮಾಧಿ, ಸಮಾಧಿಯಿಂದ ಪ್ರಜ್ಞೆ. ಅನಾಕುಲಂ ಸಮಾಧೀಯತೆ ಸಮಾಹಿತ ಚಿತ್ತಸ್ಯ ಪ್ರಜ್ಞಾ ವಿವೇಕ ಉಪಾವರ್ತತೆ. ಯಾರು ಸಮಾಹಿತನಾಗಿರ್ತಾನೋ ಅಥವಾ ನಿರುದ್ಧ ಸಮಾಧಿಯನ್ನ ಪಡೆದುಕೊಂಡಿರ್ತಾನೋ ಅವನಿಗೆ ಪ್ರಜ್ಞಾ ವಿವೇಕ ಉಪಾವರ್ತತೆ, ಅವನಿಗೆ ಜ್ಞಾನಚಕ್ಷುವು ತೆರೆದುಕೊಳ್ಳುತ್ತದೆ. ಅಂದ್ರೆ ಅವನಿಗೆ ಸದಸದ್ವಿವೇಕ, ನಿತ್ಯ ಅನಿತ್ಯ ವಸ್ತು ವಿವೇಕ, ಪುರುಷ ಪ್ರಕೃತಿ ವಿವೇಕ ಇದು ಉಂಟಾಗ್ತದೆ. ಏನ ಯಥಾರ್ಥಂ ವಸ್ತು ಜಾನಾತಿ. ಇವುಗಳ ಈ ವಿವೇಕ ಪ್ರಜ್ಞೆಯಿಂದ ಅವನು ಪುರುಷ ಬೇರೆ ಪ್ರಕೃತಿ ಬೇರೆ ಎಂಬ ಅನುಭವಾತ್ಮಕ ಜ್ಞಾನವನ್ನ ಪಡ್ಕೊಳ್ತಾನೆ. ಯೋಗಶಾಸ್ತ್ರದ ಪ್ರಕಾರ ನಾವು ಹಿಂದೆ ಚರ್ಚೆ ಮಾಡಿದ ಹಾಗೆ ಪುರುಷ ಪ್ರಕೃತಿಗಳು ಬೇರೆ ಬೇರೆ ಅಂತ ವಿವೇಕವನ್ನ ಪಡ್ಕೊಳ್ಳುವಂಥದ್ದೇ ಕೈವಲ್ಯ. ಈ ವಿವೇಕವು ಇವನಿಗೆ ಸಮಾಧಿಯ ಬಲದಿಂದ ಸಿಗುತ್ತೆ. ವಿವೇಕ ಏನ ಯಥಾರ್ಥಂ ವಸ್ತು ಜಾನಾತಿ. ಈ ವಿವೇಕದ ಬಲದಿಂದ ಅವನಿಗೆ ಪುರುಷನ ಸ್ವರೂಪದ ಪರಿಜ್ಞಾನ ಉಂಟಾಗ್ತದೆ. ಪುರುಷ ನಿತ್ಯ ಶಾಶ್ವತ ಕಿಂತು ಪ್ರಕೃತಿ ಅನಿತ್ಯ ಜಡ. ಈ ರೀತಿಯ ನೀರಕ್ಷೀರ ವಿವೇಕ ಇರುವ ಹಾಗೆ ವಿವೇಕ ನಾಮ ಸತ್ ಅಸತ್, ಯಾವುದು ಸತ್ ಯಾವುದು ಅಸತ್, ಯಾವುದು ನಿತ್ಯ ಯಾವುದು ಅನಿತ್ಯ, ಇವುಗಳ ಸ್ಪಷ್ಟ ಪರಿಜ್ಞಾನವನ್ನ ವಿವೇಕ ಅಂತ ಕರೆದಿದ್ದಾರೆ. ಈ ವಿವೇಕವು ಅವನಿಗೆ ಉಂಟಾಗ್ತದೆ. ತತ್ ಅಭ್ಯಾಸಾತ್ ತದ್ ವಿಷಯಾಚ್ಚ ವೈರಾಗ್ಯಾತ್ ಅಸಂಪ್ರಜ್ಞಾತಃ ಸಮಾಧಿ ಭವತಿ. ಈ ವಿವೇಕದ ಅಭ್ಯಾಸದಿಂದ, ಪ್ರಜ್ಞಾ ವಿವೇಕ ಅಂತ ಇಲ್ಲಿ ಕರೆದಿದ್ದಾರೆ, ಈ ಪ್ರಜ್ಞಾ ವಿವೇಕದ ಅಭ್ಯಾಸದಿಂದ ಅವನಿಗೆ ಅಸಂಪ್ರಜ್ಞಾತ ಸಮಾಧಿ ಉಂಟಾಗಿದೆ. ಅಂದ್ರೆ ಯೋಗಿಯಾದಂಥವನಿಗೆ ಅವನು ಶ್ರದ್ಧೆಯಿಂದ ವೀರ್ಯವನ್ನೋ, ವೀರ್ಯದಿಂದ ಸ್ಮೃತಿಯನ್ನೋ, ಸ್ಮೃತಿಯಿಂದ ಸಮಾಧಿಯನ್ನೋ, ಸಮಾಧಿಯಿಂದ ಪ್ರಜ್ಞಾ ವಿವೇಕವನ್ನು ಪಡೆದು ಅವನು ಕೈವಲ್ಯವನ್ನ ಪಡೆದುಕೊಳ್ತಾನೆ. ಇಂತಹ ಕೈವಲ್ಯವು ಉಪಾಯ ಪ್ರತ್ಯಯ ಅಂತ ಹೇಳಿ ಕರೆಯಲ್ಪಡ್ತದೆ. ಅಂದ್ರೆ ಯಾವ ಸಾಧಕನಿಗೆ ಮರುಜನ್ಮ ಇರುವುದಿಲ್ಲವೋ, ಯಾವ ಯೋಗ ಸಾಧಕನಿಗೆ ಮರುಜನ್ಮ ಇರುವುದಿಲ್ಲವೋ ಅಂತಹ ಯೋಗ ಸಾಧಕನು
ಈ ಉಪಾಯ ಪ್ರತ್ಯಯ ಎಂಬಂತಹ ನಿರ್ಬೀಜ ಸಮಾಧಿಯನ್ನು ಪಡ್ಕೊಳ್ತಾನೆ. ಯಾಕಂದ್ರೆ ಅವನಿಗೆ ಚಿತ್ತದ ವೃತ್ತಿಗಳು ಸಂಪೂರ್ಣವಾಗಿ ಉಪಶಮನಗೊಂಡಿರ್ತದೆ, ನಿರುದ್ಧವಾಗಿರ್ತದೆ. ಅಂತಹ ಚಿತ್ತವು ಎಲ್ಲಿ ವೃತ್ತಿಯನ್ನೇ ಹೊಂದುವುದಿಲ್ಲವೋ ಆಗ ಚಿತ್ತವು ಸ್ವಯಂ ತನ್ನ ಕಾರಣದಲ್ಲಿ ಲೀನವಾಗ್ತದೆ. ಈಗ ಅಗ್ನಿ ಇದ್ದ ಹಾಗೆ, ಅಗ್ನಿಗೆ ಎಲ್ಲಿಯವರೆಗೆ ವಿಷಯ ಸಿಗ್ತಾ ಇರ್ತದೋ ಅಲ್ಲಿಯವರೆಗೆ ಅಗ್ನಿ ಉರಿತಾ ಇರುತ್ತೆ, ಬೆಂಕಿ ಉರಿತಾ ಇರುತ್ತೆ. ಅಗ್ನಿಯ ವಿಷಯ ಅಭಾವ ಎಲ್ಲಿ ಉಂಟಾಗ್ತದೋ, ಅಂದ್ರೆ ಯಾವುದೇ ಪದಾರ್ಥ ಸುಡ್ಲಿಕ್ಕೆ ಇಲ್ಲ ಅಂತ ಉಂಟಾಗುತ್ತೋ ಆಗ ಅಗ್ನಿ ತನ್ನನ್ನೇ ತಾನು ಸುಟ್ಕೊಳುತ್ತೆ, ಅಂದ್ರೆ ಅಗ್ನಿ ಉಪಶಮನವಾಗೋಗ್ತದೆ. ಅದೇ ರೀತಿ ಚಿತ್ತವೂ ಕೂಡ ಎಲ್ಲಿಯವರೆಗೆ ವಿಷಯ ಇರ್ತದೋ ಅಲ್ಲಿಯವರೆಗೆ ವೃತ್ತಿ ಸಹಿತವಾಗಿ ತನ್ನ ಕಾರ್ಯದಲ್ಲಿ ನಿಮಗ್ನವಾಗಿರ್ತದೆ. ವೃತ್ತಿ ರಹಿತವಾದಂತಹ ಸ್ಥಿತಿ ಬಂದಾಗ ಚಿತ್ತವೂ ಕೂಡ ಲಯವನ್ನ ಹೊಂದುತ್ತೆ. ಇದನ್ನೇ ನಿರ್ಬೇಜ ಸಮಾಧಿ ಅಂತ ಹೇಳಿ ಕರೆದಿದ್ದಾರೆ. ಸೊ ಹಿಂದಿನ ಸೂತ್ರದಲ್ಲಿ ಭವಪ್ರತ್ಯಯ ಅನ್ನುವಂತಹ ಅಸಂಪ್ರಜ್ಞಾತ ಸಮಾಧಿ ಅಥವಾ ನಿರ್ಬೇಜ ಸಮಾಧಿಯ ಒಂದು ಪ್ರಕಾರವನ್ನು ಹೇಳಿದ್ರು. ಇಲ್ಲಿ 20ನೇ ಸೂತ್ರದಲ್ಲಿ ಯೋಗ ಸಾಧಕನಾದಂಥವನು ಶ್ರದ್ಧೆಯಿಂದ ಆರಂಭಿಸಿ, ಯಾಕಂದ್ರೆ ಐಹಿಕ ಸುಖ ಎಲ್ಲರಿಗೂ ಆಕರ್ಷಣೀಯವಾಗಿರ್ತದೆ. ಅತ್ಯಂತ ಸುಲಭವಾಗಿ ಮನಸ್ಸು ಐಹಿಕ ಭೋಗದ ಕಡೆ ಆಕರ್ಷಣೆಯನ್ನು ಹೊಂದಿರ್ತದೆ. ಆದ್ರೆ ಯೋಗಿ ಆದಂಥವನು ಐಹಿಕ ಭೋಗವನ್ನೆಲ್ಲವೂ ತನಗೆ ಪ್ರಾಪ್ತವಾದಂತಹ ಐಹಿಕ ಭೋಗಗಳನ್ನೆಲ್ಲವನ್ನೂ ಕೂಡ ಅವನು ತೊರೆದು ಆಧ್ಯಾತ್ಮಿಕ ಸಾಧನೆಗೆ ತನ್ನನ್ನು ತಾನು ತೊಡಗಿಸಿಕೊಳ್ತಾನೆ. ಇದಕ್ಕೆ ಕಾರಣ ಏನು ಅಂದ್ರೆ ಶ್ರದ್ಧಾ. ಇಂತಹ ಶ್ರದ್ಧೆಯಿಂದ ಅವನಿಗೆ ಯೋಗ ಸಿದ್ಧಿಗಳು ಉಪಲಭ್ಯವಾಗ್ತದೆ. ಇಲ್ಲಿ ವೀರ್ಯ ಅಂತ ಕರೆದಿದ್ದಾರೆ. ಈ ವೀರ್ಯದಿಂದ ಇವನಿಗೆ ಸ್ಮೃತಿಯು ಉಂಟಾಗ್ತದೆ. ಇಲ್ಲಿ ಸ್ಮೃತಿ ಶಬ್ದಕ್ಕೆ ಏಕಾಗ್ರತೆ ಅನ್ನುವಂತಹ ಅರ್ಥ ಅಥವಾ ಧ್ಯಾನ ಅಂತೇಳಿ ಇಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಈ ಸ್ಮೃತಿ ಪ್ರಾಪ್ತವಾದ ಮೇಲೆ ಅಂದ್ರೆ ಏಕಾಗ್ರತೆಯ ಬಲದಿಂದ ಅವನಿಗೆ ಮುಂದಿನ 5ನೆಯ ವೃತ್ತಿಯಾದಂತಹ ನಿರೋಧಾವಸ್ಥೆ ಅಥವಾ ಸಮಾಧಿ ಅವಸ್ಥೆಯು ಪ್ರಾಪ್ತವಾಗ್ತದೆ. ಸಮಾಧಿ ಅವಸ್ಥೆಯ ಪರಿಣಾಮದಿಂದ ಅವನು ಪ್ರಜ್ಞಾಸ್ಥಿತಿಯನ್ನ ಪಡ್ಕೊಳ್ತಾನೆ, ಪ್ರಜ್ಞಾ ವಿವೇಕವನ್ನು ಪಡೆದುಕೊಳ್ತಾನೆ, ಪುರುಷ ಪ್ರಕೃತಿಯರ ಭೇದವನ್ನ ಅರಿತುಕೊಳ್ತಾನೆ. ಈ ಭೇದವನ್ನ ಎಲ್ಲಿಗೆ ಯಾವ ಸಂದರ್ಭದಲ್ಲಿ ಅರಿತುಕೊಳ್ತಾನೋ ಆಗ ಅವನಿಗೆ ಯಾವುದೇ ಸಂಸ್ಕಾರದ ಪ್ರಭಾವದಿಂದ ಉಂಟಾಗಬಹುದಾದ ಸಂಸಾರ ಬಂಧನಗಳು, ಕ್ಲೇಶ ಕರ್ಮಗಳು ಇರುವುದಿಲ್ಲ. ಎಲ್ಲ ಕ್ಲೇಶ ಕರ್ಮಗಳನ್ನ ಅವನು ನಾಶ ಮಾಡ್ಕೊಳ್ತಾ ಹೋಗ್ತಾನೆ. ಜ್ಞಾನಾಗ್ನಿ ದಗ್ಧ ಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ. ಈ ಜ್ಞಾನದ ಸ್ವರೂಪವನ್ನ ಒಂದೊಂದು ಶಾಸ್ತ್ರ ಒಂದೊಂದು ರೀತಿ ಹೇಳಿದೆ. ಜ್ಞಾನಾದೇವತು ಕೈವಲ್ಯಂ ಅನ್ನುವ ವಿಚಾರವಾಗಿ ಅದ್ವೈತ ಶಾಸ್ತ್ರದಲ್ಲಿ ಅಥವಾ ವೇದಾಂತ ಶಾಸ್ತ್ರದಲ್ಲಿ ಹಾಗೆಯೇ ಯೋಗಶಾಸ್ತ್ರದಲ್ಲಿ ಸಮಾನವಾದಂತಹ ಅಭಿಪ್ರಾಯ. ಆದ್ರೆ ಜ್ಞಾನವು ಯಾವ ಸ್ವರೂಪದ್ದು ಅನ್ನೋ ವಿಚಾರವಾಗಿ ಯೋಗಶಾಸ್ತ್ರದವರದ್ದು ಪುರುಷ ಪ್ರಕೃತಿಯ ಭೇದ ಜ್ಞಾನವೇ ಅಥವಾ ವಿವೇಕ ಜ್ಞಾನವೇ, ವಿವೇಕ ಪ್ರಜ್ಞೆಯೇ ನಿಜವಾದಂತಹ ಜ್ಞಾನ ಎಂಬುದು ಯೋಗಶಾಸ್ತ್ರದ ಮತವಾಗಿದ್ರೆ, ವೇದಾಂತದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆತ್ಮನ ವಸ್ತುಸ್ಥಿತಿಯ ಅವಭಾಸ, ಇದನ್ನ ಅವರು ಅಜ್ಞಾನ ನಿವೃತ್ತಿಯ ಜ್ಞಾನ ಪ್ರಾಪ್ತಿ, ಇದನ್ನ ಅಲ್ಲಿ ಜ್ಞಾನದ ಸ್ವರೂಪವಾಗಿ ಹೇಳ್ತಾರೆ. ಅಂದ್ರೆ ಆತ್ಮತತ್ವವನ್ನ ಅವನು ಅರಿತುಕೊಳ್ಳುವಂಥದ್ದು ಅನ್ನುವಂತಹ ವಿಚಾರವನ್ನ ಅಲ್ಲಿ ಹೇಳಿದ್ದಾರೆ. ಇಲ್ಲಿ ಇಂತಹ ವಿವೇಕ ಪ್ರಜ್ಞೆಯಿಂದ ಅಥವಾ ಪ್ರಜ್ಞಾ ವಿವೇಕದಿಂದ ಅವನಿಗೆ ಅಸಂಪ್ರಜ್ಞಾತ ಸಮಾಧಿ ಉಂಟಾಗುತ್ತೆ ಅಂತೇಳಿ ಈ ಕ್ರಮವನ್ನ, ಕಾರ್ಯಕಾರಣ ಭಾವ, ಈ ಕಾರ್ಯಕಾರಣ ಭಾವವನ್ನ ಇಲ್ಲಿ ಹೇಳ್ತಾ ಇದ್ದಾರೆ.
ಬರ್ತಾ ಇದೆಯಾ ಸರ್? ಹಾ ಎಸ್ ಸರ್. ಇದೇ ಕಠೋಪನಿಷತ್ತಲ್ಲೂ ಇದನ್ನೇ ಹೇಳಿದೆ. ಹಾ. ಕ್ರಿಯತೆ ಹಿ ಶ್ರದ್ಧಾದಾನಸ್ಯ ಸಾಧುರ್ಭವತಿ ಅಲ್ವಾ? ಹಾ, ಪೂರ್ಣ ಕಠೋಪನಿಷತ್ ಮಂತ್ರ ಅದೇ ಕ್ರಿಯತೆ ಹಿ ಶ್ರದ್ಧಾದಾನಸ್ಯ ಸಾಧುರ್ಭವತಿ ಅಂತ ಹೇಳಿ ಬರ್ತದೆ. ಹಾ, ಪೂರ್ಣ ಪಾಠ ಜ್ಞಾಪಕ ಬರ್ತಾ ಇಲ್ಲ. ಅಲ್ಲ ಅದೇ ಅದು ಒಂದು ಪಾದ ಅದು. ಕ್ರಿಯತೆ ಹಿ ಶ್ರದ್ಧಾದಾನಸ್ಯ ಸಾಧುರ್ಭವತಿ ಅಂತ ಹೇಳಿ ಬರ್ತದೆ. ಹಾ, ಕ್ರಿಯತೆ ಕ್ರಿಯತೆ ಹಿ ಶ್ರದ್ಧಾದಾನಸ್ಯ ಸಾಧುರ್ಭವತಿ. ಏಕೆ ಶ್ರದ್ಧಾದಾನ ಅಂದ ತಕ್ಷಣ ನೆನ್ಪಂತು. ಇಲ್ಲಿ ಪೇಜ್ ನಂಬರ್ 36ರಲ್ಲಿ ಯಾವುದು ಹರ್ಷಾನಂದ ಪುಸ್ತಕದಲ್ಲಿ ಒಂದು ಭಗವದ್ಗೀತೆಯ ಶ್ಲೋಕವನ್ನು ಉಲ್ಲೇಖ ಮಾಡಿದ್ದಾರೆ. ತಪಸ್ವಿಭ್ಯ ಅಧಿಕಃ ಯೋಗಿ ಜ್ಞಾನಭ್ಯೋಪಿ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾತ್ ಯೋಗಿ ಭವಾರ್ಜುನ. ಯೋಗಿ ಭವಾರ್ಜುನ ಯಾಕಂದ್ರೆ ಯೋಗಿ ಆದಂಥವನು ತಪಸ್ವಿಭ್ಯ ಅಧಿಕಃ ಯೋಗಿ, ತಪಸ್ವಿಗಿಂತಲೂ ಶ್ರೇಷ್ಠನು, ಜ್ಞಾನಿಗಳಿಗಿಂತಲೂ ಶ್ರೇಷ್ಠನು, ಕರ್ಮಿಗಳಿಗಿಂತಲೂ ಶ್ರೇಷ್ಠನು, ಆದ್ದರಿಂದ ಯೋಗಿ ಆಗು ಅಂತೇಳಿ ಅಲ್ಲಿ ಆ ಶ್ಲೋಕದ ಉಲ್ಲೇಖವನ್ನು ಇಲ್ಲಿ ಯೋಚಿಸಿದ್ದಾರೆ. ಯೋಗಿ ಆದಂಥವನಿಗೆ ಈ ಉಪಾಯ ಪ್ರತ್ಯಯ ಎಂಬಂತಹ ಅಸಂಪ್ರಜ್ಞಾತ ಸಮಾಧಿಯ ಸಿದ್ಧಿ ಉಂಟಾಗುತ್ತದೆ. ಹರ್ಷಾನಂದ್ರ ಪುಸ್ತಕದಲ್ಲಿ ಸ್ವಲ್ಪ ವ್ಯಾಖ್ಯಾನವನ್ನ ಅವರು ಬೇರೆ ಬೇರೆ 4-5 ವ್ಯಾಖ್ಯಾನಗಳನ್ನ ಆಶ್ರಯಿಸಿ ತಮ್ಮ ಕನ್ನಡ ಅವತರಣಿಕೆಯನ್ನ ಕೊಟ್ಟಿದ್ದಾರೆ. ತುಂಬಾ ವಿಸ್ತಾರವಾದಂತಹ ಏನು ವ್ಯಾಖ್ಯೆ ಇದು ಒಳಗೊಂಡಿದೆ. ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಕೆಲವು ಸರಿ. ತುಂಬಾ ವಿಸ್ತೃತ ಇದ್ದಾಗ ಆ ರೀತಿ ಕನ್ಫ್ಯೂಷನ್ಸ್ ಇರುತ್ತೆ. ಬಟ್ ಇಲ್ಲಿ ಆದಿದೇವಾನಂದರದಲ್ಲಿ ಏನಾಗುತ್ತೆ ಅಂದ್ರೆ ಏನು ಗೊತ್ತೇ ಆಗೋದಿಲ್ಲ. ಎರಡನ್ನೂ ಸೇರಿಸ್ಕೋಬೇಕು ಸ್ವಲ್ಪ. ಹೌದು. ಆದಿದೇವಾನಂದದ್ದು ಕನ್ನಡದ ಅವತರಣಿಕೆ ಸಂಸ್ಕೃತದ ಛಾಯೆ ಅಂತ ಇದೆ. ಛಾಯೆ ಅಷ್ಟೇ, ಅದರದ್ದೇ ಕನ್ನಡದ್ದೇ ಇದೆ. ಕನ್ನಡ ಹೇಗಿದೆ ಅಂದ್ರೆ ಸಂಸ್ಕೃತವನ್ನ ಯಥಾರ್ಥವಾಗಿ ಭಾಷಾಂತರಿಸಿದ ಹಾಗೆ ಇದೆ. ಹೌದು. ಇದರಲ್ಲಿ ಇನ್ನೂ ವಿಷಯಗಳನ್ನು ತುಂಬಿಟ್ಟಿದ್ದಾರೆ. ಇಲ್ಲಿ 4-5 ಟೀಕೆ ವ್ಯಾಖ್ಯಾನಗಳನ್ನ ಅವಲಂಬಿಸಿ ಇವರು ವಿಸ್ತಾರವಾಗಿ ಬರೆದಿದ್ದಾರೆ. ಹೌದು. ಸೊ ನಮ್ಗೆ ಈ ಎರಡರ ಒಂದು ಸಂಯೋಗ ಆದಾಗ ಒಂದು ಅರ್ಥಬೋಧ ಉಂಟಾಗ್ತದೆ. ಇಲ್ಲಿ ನೋಡಿ, ವೀರ್ಯ ಶಬ್ದಕ್ಕೆ ಸರ್ವ ಪ್ರಯತ್ನದಿಂದಲೂ ಸಮಾಧಿ ಯೋಗವನ್ನು ಸಂಪಾದಿಸುವನು ಎಂಬೀ ರೂಪದ ಉತ್ಸಾಹ ಅಂತ ಹೇಳಿ ಇವರು ಈ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ಆದ್ರೆ ಇದರಲ್ಲಿ ಹೆಚ್ಚಿನ ಅಂಶಗಳನ್ನ ಜೋಡಿಸಿದ್ದಾರೆ. ನಮ್ಗೆ ಯಾವ ಅಂಶಗಳು ಪೂರಕ ಅನ್ಸುತ್ತೋ ಅದನ್ನ ತೆಗೆದುಕೊಳ್ಬೇಕಾಗ್ತದೆ. ಯಾಕಂದ್ರೆ ಇದು ತುಂಬಾ ವಾಸ್ಟ್ ಆಗಿದೆ, ತುಂಬಾ ವಿಸ್ತೃತವಾಗಿ ಇಲ್ಲಿ ಚರ್ಚೆ ಮಾಡಿರೋದನ್ನು ಗಮನಿಸ್ತೇವೆ. 16ನೇ ಸೂತ್ರಕ್ಕೂ 17ನೇ ಸೂತ್ರಕ್ಕೂ ಸಿಕ್ಕಾಪಟ್ಟೆ ಇದು 17ನೇ ಕರೆಕ್ಟ್ ತುಂಬಾ ಬೇರೆ ಬೇರೆಯವರ ಇದನ್ನ ಹಾಕಿದ್ದಾರೆ. ಅಲ್ಲಿ ವಿಜ್ಞಾನ ಭಿಕ್ಷುಗಳು ಅವರದ್ದು ಯಾವ ಮತ, ಈ ಹರಿನಾರಾಯಣ ಭೋಜದೇವ, ಹರಿನಾರಾಯಣ ಅಂದ್ರ ಅವರ ಮತ, ಭಾಸ್ವತಿ ಭೋಜದೇವರ ಮತ, ಈ ರೀತಿ ವಾಚಸ್ಪತಿ ಮಿಶ್ರರ ತತ್ವ ವಿಶಾರದಿ, ರಾಜಮಾರ್ತಾಂಡ, ಅನೇಕ ವ್ಯಾಖ್ಯಾನಗಳಲ್ಲಿ ಈ ವಿಚಾರವಾಗಿ ಏನೇನು ಹೇಳಿದ್ದಾರೆ ಎಲ್ಲವನ್ನೂ ಸಂಗ್ರಹಿಸಿದ್ದಾರೆ. ತುಂಬಾ ಎಕ್ಸ್ಟೆನ್ಸಿವ್ ವರ್ಕ್ ಇದೆ. ಪ್ರಾಯಶಃ ಅಷ್ಟೊಂದು ವಿಸ್ತಾರ ನಮ್ಗೆ ಈ ಸೂತ್ರಕ್ಕೆ ಬೇಕಾಗುವುದಿಲ್ಲ. ಅದರಿಂದ 32ನೇ ಪೇಜಲ್ಲಿ ಶಾಶ್ವತ ಸಮಾಧಿ ಅಂತ ಇದೆ, ಆ ಭಾಗ ಅನುಕೂಲ ಆಗುತ್ತೆ. ಅದಕ್ಕಿಂತ ಹಿಂದೆ ಪೇಜ್ ನಂಬರ್ 28ರಲ್ಲಿ
ಸವಿತರ್ಕ, ಸಾನಂದ ಸವಿಚಾರ, ಸಾನಂದ ನಿರ್ವಿತರ್ಕ, ನಿರ್ವಿಚಾರ ಮತ್ತು ಸಾನಂದ ಸಾನಂದ ಇಷ್ಟು ವಿಚಾರಗಳನ್ನ ಅಲ್ಲಿ ಹೇಳಿದ್ದಾರೆ. ಪೇಜ್ ನಂಬರ್ 29, 30, 31, 30 ಎಕ್ಸ್ಟ್ರಾ 3 ಪೇಜ್ ತುಂಬಾ ವಿಸ್ತಾರವಾಗಿದೆ. ಬಹುಶಃ ನಮಗದು ಅಪೇಕ್ಷಿತ ಭಾಗ ಇಲ್ಲ. ಬಹುಶಃ ಇಲ್ಲಿ ನಿಲ್ಲಿಸ್ಕೋಬಹುದು ಅನ್ಸುತ್ತೆ. ನಾಳೆ 21ನೇ ಸೂತ್ರದ ಚರ್ಚೆನ ತಗೊಳ್ತಾರೆ. ಓಕೆ. ಮಂಗಲ ಶ್ಲೋಕದೊಂದಿಗೆ ಮುಗಿಸೋಣ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ವಾಚಾಂ ಮಲಂ ಶರೀರಸ್ಯ ತು ವೈ